अखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणात् भवेत्। नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम्। दुर्वादिध्वान्तरवये वैष्णवेन्दैवरेन्दवे श्रीराघवेन्द्रगुरवे नमोऽत्यन्तदयाळवे। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। स्वस्त्यस्तु सताम्। ದಶರಥ 9,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡು ರಾಮದೇವರೇ ತನ್ನ ಮಗನನ್ನಾಗಿ ಪಡೆಯುವಂತಹ ಒಂದು ಭಾಗ್ಯವನ್ನ ತಾನು ಪಡೆದುಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಹೋಗಿ ಬ್ರಹ್ಮದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾರೆ. ರಾವಣನ ಮತ್ತೆ ಕುಂಭಕರ್ಣ ಇವರಿಬ್ಬರ ಕಾಟ ಸಿಕ್ಕಾಪಟ್ಟೆ ಆಗಿದೆ. ಅವರು ಅನೇಕ ರೀತಿಯಿಂದ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಏನಾದರೂ ಮಾಡಿ ಇದರ ಉಪಾಯವನ್ನ ಮಾಡಬೇಕು. ಅವನ ಆ ತೊಂದರೆಗಳನ್ನು ಮಾಡದೇ ಇರುವಂತೆ ಅವನ ಸಂಹಾರ ಆಗಬೇಕಾಗಿದೆ. ಒಂದು ವೇಳೆ ಅವನ ಸಂಹಾರ ಆಗಿಲ್ಲ ಅಂತಾದ ಪಕ್ಷದಲ್ಲಿ ಇಡೀ ಜಗತ್ತೇ ನಾಶ ಆಗುವಂಥ ಸಂದರ್ಭ ಇದೆ. ಅಂತಹ ಅನಾಚಾರಗಳನ್ನ ದುರಾಚಾರಗಳನ್ನ ತಾನು ಮಾಡ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ಇದಕ್ಕೆ ಉಪಾಯವನ್ನು ನೀವೇ ಹೇಳಬೇಕು ಅಂತ ಎಲ್ಲ ದೇವತೆಗಳು ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ದೇವತೆಗಳ ಪ್ರಾರ್ಥನೆಯನ್ನ ಮನ್ನಿಸಿ ಬ್ರಹ್ಮದೇವರು ಹೇಳ್ತಾರೆ, ಇದಕ್ಕೆಲ್ಲವನ್ನು ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ನಾವು ಹೆದರುವಂತಹ ಅವಶ್ಯಕತೆ ಇಲ್ಲ. ನಮಗೆ ಬಂದ ಕಷ್ಟಗಳನ್ನ ಪರಮಾತ್ಮ ತಾನು ಖಂಡಿತ ಅವಶ್ಯವಾಗಿ ತಾನು ಪರಿಹಾರ ಮಾಡುತ್ತಾನೆ. ಹಾಗಾಗಿ ನಾವೆಲ್ಲರೂ ಹೋಗಿ ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನ ಮಾಡೋಣ. ಆ ಸಂದರ್ಭದಲ್ಲಿ ಪರಮಾತ್ಮ ನಮಗೆ ಒಳಿತನ್ನ ತಾನು ಮಾಡುತ್ತಾನೆ ಅಂತ ಆಶ್ವಾಸನೆಯನ್ನು ಕೊಟ್ಟು ಎಲ್ಲ ದೇವತೆಗಳನ್ನ ಕರೆದುಕೊಂಡು ಕ್ಷೀರ ಸಮುದ್ರದ ಸಮೀಪಕ್ಕೆ ಬಂದಿದ್ದಾರೆ, ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆ ಪ್ರಾರ್ಥನೆಯನ್ನ ಕೇಳಿರತಕ್ಕಂಥ ಪರಮಾತ್ಮ ಬ್ರಹ್ಮದೇವರಿಗೆ ತಾನು ಹೇಳ್ತಾನೆ, ಮುಂದೆ ಮಾಡಬೇಕಾದ ಕೆಲಸಗಳೇನು, ಯಾರ್ಯಾರು ಹೇಗೆ ಹೇಗೆ ಅವತಾರ ಮಾಡಬೇಕು, ಇದನ್ನೆಲ್ಲವನ್ನು ಕೂಡ ಬ್ರಹ್ಮದೇವರಿಗೆ ತಿಳಿಸಿದ್ದಾನೆ. ಪರಮಾತ್ಮನ ಆದೇಶವನ್ನ ಶಿರಸಾವಹಿಸಿರತಕ್ಕಂತಹ ಬ್ರಹ್ಮದೇವರು ಎಲ್ಲ ದೇವತೆಗಳಿಗೂ ಕೂಡ ಪರಮಾತ್ಮನ ಆದೇಶ ಏನಿದೆ ಅದನ್ನ ತಿಳಿಸಿದ್ದಾರೆ. ಹಾಗಾಗಿ ಎಲ್ಲ ದೇವತೆಗಳು ತಾವು ಕಪಿಗಳಾಗಿ, ಜಾಂಬವಂತನಾಗಿ ಅಂದ್ರೆ ಕರಡಿಯಾಗಿ, ಹೀಗೆ ಅನೇಕ ರೀತಿಯಿಂದ ಅವತಾರವನ್ನು ಮಾಡುತ್ತಾರೆ. ಎಲ್ಲ ದೇವತೆಗಳ ಅವತಾರವೇ ಈ ಕಪಿ ಸೈನ್ಯ. ಅತ್ಯಂತ ಬಲಿಷ್ಠಶಾಲಿಯಾಗಿರತಕ್ಕಂಥ ಸೈನ್ಯ ಅನ್ನೋದನ್ನ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿಕೊಡುತ್ತಾರೆ. ಅವರ ಹಲ್ಲುಗಳು, ಕಪಿಯ ಹಲ್ಲು ಮತ್ತೆ ಆ ಕೋತಿಯ ಉಗುರುಗಳೇನಿದೆ ಅವೇ ದೊಡ್ಡ ದೊಡ್ಡ ಆಯುಧಗಳಂತೆ. ಇಡೀ ಭೂಮಿಯನ್ನ ಎತ್ತುವಂತಹ, ಅಲುಗಾಡಿಸುವಂತಹ, ಅದನ್ನು ನಾಶ ಮಾಡುವಂತಹ ಶಕ್ತಿ ಆ ಕಪಿಗಳಿಗಿದೆ. ಅಂತಹ ಪರಾಕ್ರಮಶಾಲಿಯಾದ ಸೈನ್ಯ ಅದು ಕಪಿ ಸೈನ್ಯ ಅನ್ನೋದನ್ನ ವರ್ಣನೆಯನ್ನು ಮಾಡುತ್ತಾ, ದೇವತೆಗಳು ರಾವಣನ ಬಗ್ಗೆ ಹೇಳಬೇಕಾದಾಗ ಒಂದಷ್ಟು ಅಂಶಗಳನ್ನು ಹೇಳ್ತಾರೆ. ಯಾಕೆ ರಾವಣನ ಸಂಹಾರ ಆಗಬೇಕು ಅಂತ ನಮಗೆ ಪ್ರಶ್ನೆ ಬರುವಂತಹದ್ದು ಇದು. ಪರಮಾತ್ಮನಿಗೆ ಯಾವುದೇ ಪಕ್ಷಪಾತ ಇಲ್ಲ, ದ್ವೇಷ ಇಲ್ಲ, ಅಸೂಯೆ ಇಲ್ಲ, ನೈರ್ಘಣ್ಯ ವೈಷಮ್ಯ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆದರೆ ರಾಕ್ಷಸರನ್ನ ಸಂಹಾರ ಮಾಡುತ್ತಾನೆ, ದೇವತೆಗಳನ್ನ ಉದ್ಧಾರ ಮಾಡುತ್ತಾನೆ. ರಾಕ್ಷಸರು ತಾವು ಯುದ್ಧ ಮಾಡಿ ಸಂಪಾದನೆ ಮಾಡಿರತಕ್ಕಂಥ ರಾಜ್ಯವನ್ನ ಯಾವುದೋ ಒಂದು ರೀತಿಯಲ್ಲಿ ಅದನ್ನ ಕಸಿದುಕೊಂಡು ದೇವತೆಗಳಿಗೆ ಕೊಡ್ತಾನೆ. ಹಾಗಾದ್ರೆ ಇವನು ಪಕ್ಷಪಾತ ಮಾಡ್ತಾನಲ್ವಾ ಅನ್ನುವ ಪ್ರಶ್ನೆ ಬರುವುದು ಸಹಜ. ಜೊತೆಯಲ್ಲಿ
ದೇವರ ಸ್ತೋತ್ರವನ್ನು ಮಾಡ್ತಾರೆ, ದೇವರಲ್ಲಿ ಭಕ್ತಿಯನ್ನು ಮಾಡ್ತಾರೆ ಅಂದ್ರೆ ಅಂಥವರನ್ನ ಉದ್ಧಾರ ಮಾಡ್ತಾನೆ. ದೇವರನ್ನ ಸ್ತೋತ್ರ ಮಾಡೋದಿಲ್ಲ, ದೇವರನ್ನ ದ್ವೇಷ ಮಾಡ್ತಾರೆ ಅಂತಂದ್ರೆ ಅವರನ್ನ ಸಂಹಾರ ಮಾಡ್ತಾನಲ್ಲ. ಹಾಗಾದ್ರೆ ತನಗೆ ಇಷ್ಟ ಆದವರನ್ನು ಉದ್ಧಾರ ಮಾಡ್ತಾನೆ, ತನಗೆ ಇಷ್ಟ ಆಗಿಲ್ಲ ಅಂತವರನ್ನ ನಾಶ ಮಾಡ್ತಾನೆ. ಹಾಗಾದ್ರೆ ದೇವರಲ್ಲಿ ಕಾರುಣ್ಯ ಅನ್ನೋದು ಏನಿದೆ? ಅವನು ಪಕ್ಷಪಾತ ಮಾಡ್ತಾನೆ, ನಮ್ಮಂತೆಯೇ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂತಾದ್ನಲ್ವಾ ಅನ್ನುವ ಪ್ರಶ್ನೆ ಬರುವಂಥದ್ದು ಸಹಜ. ಹಾಗಾದ್ರೆ ಇದಕ್ಕೆ ಉತ್ತರ ಏನು ಕೊಡಬೇಕು? ಅದಕ್ಕೋಸ್ಕರ ನಾರಾಯಣ ಪಂಡಿತಾಚಾರ್ಯರು ಹೇಳುವಂತಹ ಮಾತು ಏನು ಅಂತಂದ್ರೆ, ಇದು ಭಾಗವತದಲ್ಲೂ ಉಲ್ಲೇಖ ಮಾಡ್ತಾರೆ. ಇದನ್ನು ಈ ವಿಷಯವನ್ನ ಇಟ್ಟುಕೊಂಡು ಪ್ರಶ್ನೆಯನ್ನ ಮಾಡಿಕೊಂಡು ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಉತ್ತರವನ್ನ ಕೊಡ್ತಾನೆ. ಸಮಪ್ರಿಯ ಸುಹೃದ್ ಬ್ರಹ್ಮನ್ ಅಂತ ಹೀಗೆಲ್ಲ ವರ್ಣನೆಯನ್ನು ಮಾಡ್ತಾ, ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥಾ ಅಂತ ಪರೀಕ್ಷಿತ್ ರಾಜರು ಪ್ರಶ್ನೆ ಮಾಡ್ತಾರೆ. ದೇವತೆಗಳನ್ನು ಉದ್ಧಾರ ಮಾಡದ, ದೈತ್ಯರನ್ನು ನಾಶ ಮಾಡಿದ್ದಾನೆ, ಇದು ವೈಷಮ್ಯ ಆಗತ್ತಲ್ವಾ, ಪಕ್ಷಪಾತ ಮಾಡದಂತಾಗತ್ತಲ್ವಾ ಅಂತ ಪರೀಕ್ಷಿತ್ ರಾಜರು ಪ್ರಶ್ನೆಯನ್ನು ಮಾಡುತ್ತಾರೆ. ಹಾಗಾದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಶುಕಾಚಾರ್ಯರು ಭಾಗವತದಲ್ಲೂ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ನಾರಾಯಣ ಪಂಡಿತಾಚಾರ್ಯರು ಶಾಸ್ತ್ರದಲ್ಲಿರುವಂತಹ ಒಂದು ಪ್ರಮೇಯವನ್ನ, ಅದೇ ಪ್ರಮೇಯವನ್ನ ಇಲ್ಲಿ ನಮಗೆ ಸಂಗ್ರಹ ಮಾಡ್ತಾ ಅವರೊಂದು ಮಾತನ್ನು ಹೇಳ್ತಾರೆ. ರಾವಣನ ಆ ಪೀಡೆ ಹೇಗಿತ್ತು, ಅವನು ಕೊಡುವಂತಹ ತೊಂದರೆ ಹೇಗಿತ್ತು ಅಂತಂದ್ರೆ, ಎಲ್ಲೂ ಕೂಡ ಯಜ್ಞ ಯಾಗಾದಿಗಳು ನಡೆಯಬಾರದು, ಏನೇ ನಡೆದ್ರೂ ಅದು ತನಗೋಸ್ಕರ ನಡೆಯಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಪರಿವಾರ ಚೆನ್ನಾಗಿರಬೇಕು ಅನ್ನೋ ಒಂದು ಸ್ವಾರ್ಥದಲ್ಲಿ ಸಮಾಜದಲ್ಲಿ ನಡೆಯುವಂತಹ ಏನು ಧಾರ್ಮಿಕ ಚಟುವಟಿಕೆಗಳಿದೆ ಇದನ್ನೆಲ್ಲವನ್ನು ಕೂಡ ನಿಷೇಧ ಮಾಡಿದ್ದಾನೆ. ಹಾಗಾದರೆ ನಾರಾಯಣ ಪಂಡಿತಾಚಾರ್ಯರು ಈ ಮಾತನ್ನು ಉಲ್ಲೇಖ ಮಾಡಿ ಅವ್ರು ಹೇಳ್ತಾರೆ, ಈ ರೀತಿ ಆದಾಗ ಏನೆಲ್ಲ ತೊಂದರೆಗಳಾಗಬಹುದೋ ಅದನ್ನೆಲ್ಲವನ್ನ ಪಟ್ಟಿ ಮಾಡಿ ಬ್ರಹ್ಮದೇವರ ಮುಂದೆ ನಿರೂಪಣೆಯನ್ನು ಮಾಡ್ತಾರೆ. ಈ ರೀತಿ ಆಗತ್ತೆ, ಹಿಂಗೆಲ್ಲ ನಡೆಯತ್ತೆ. ಯಾವಾಗ ರಾವಣ ಈ ರೀತಿಯಾದ ಆದೇಶವನ್ನು ಹೊರಡಿಸಿದ್ದಾನೆ, ಎಲ್ಲವೂ ನಿಂತು ಹೋಗಿದೆ. ಸೂರ್ಯ ಇವನು ಹೇಳಿದಾಗ ಉದಯ ಆಗಬೇಕು, ಸೂರ್ಯೋದಯ, ಇವನು ಹೇಳಿದಾಗ ಸೂರ್ಯಾಸ್ತ ಆಗಬೇಕು. ಇನ್ನು ಅಷ್ಟದಿಕ್ಪಾಲಕರು ಯಾರಿದ್ದಾರೋ ಅವರೆಲ್ಲ ಇವನ ಅಧೀನದಲ್ಲಿದ್ದು ಇವನು ಹೇಳಿದಂತೆ ತಾವು ಕೇಳಬೇಕು ಅನ್ನೋ ಒಂದು ವಿಚಾರವನ್ನು, ಆದೇಶವನ್ನು ಹೊರಡಿಸಿದ್ದಾನೆ. ಹಾ, ಎಲ್ಲಾ ರೀತಿಯಾದದ್ದು ಒಂದೇ ಸಲ, ಅದು ಒಂದ್ಸಲ ಬೇಸಿಗೆ, ಒಂದ್ಸಲ ಮಳೆಗಾಲ, ಈ ಥರದ್ದು ಯಾವುದು ಇಲ್ಲ. ತನಗೆ ಯಾವಾಗ ಏನು ಬೇಕು ಅದೆಲ್ಲ ಒಂದೇ ಥರ ಇರಬೇಕು. ಅದರಲ್ಲಿ ಹೆಚ್ಚು ಕಡಿಮೆ ಆಗುವಂಥದ್ದು ಯಾವುದು ಆಗಬಾರದು, ಏರುಪೇರುಗಳಾಗಬಾರದು ಅನ್ನೋ ರೀತಿಯಲ್ಲಿ ತಾನು ನಡೆದುಕೊಂಡಿದ್ದಾನೆ. ಇದು ಇವತ್ತು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಇವತ್ತು ಋತುಗಳಲ್ಲಿ, ವಾತಾವರಣದಲ್ಲಿ ಏರುಪೇರು ಆಗಬಾರ್ದು, ಇದು ಇವತ್ತು ನಾವು ಮಾಡ್ತಾ ಇರುವಂಥದ್ದೇ. ಬೇಸಿಗೆ ಆದಾಗ ಬೇಸಿಗೆಯಲ್ಲಿ ಏನ್ ಮಾಡ್ತೀವಿ, ಎ ಸಿ ಹಾಕೊಳ್ತೀವಿ. ಚಳಿಗಾಲ ಬಂತು ಅಂತಂದ್ರೆ ಒಳ್ಳೊಳ್ಳೆ ಬೆಚ್ಚಗಿರೋ ರಗ್ಗುಗಳನ್ನು ಹೊದ್ಕೊಳ್ತೀವಿ. ತುಂಬಾ ಬಿಸಿಲಿದೆ ಅಂತಂದ್ರೆ ಕೊಡೆ ಹಿಡ್ಕೊಂಡು ಹೋಗ್ತೀವಿ. ಇದೆಲ್ಲ ಅಂದ್ರೆ ಇದು ಒಂದು ಹಂತಕ್ಕೆ ಮಾಡಿದ್ರೆ ಪರವಾಗಿಲ್ಲ. ರಾವಣನ ಉಪಟಳ ಎಷ್ಟಾಗಿತ್ತು ಅಂತಂದ್ರೆ ಪ್ರಕೃತಿಯನ್ನೇ ನಾಶ ಮಾಡ್ಲಿಕ್ಕೆ ಅಂತ ಹೊರಟಿದ್ದು. ಎಲ್ಲಾ ಕಾಲದಲ್ಲೂ ಒಂದೇ ರೀತಿ ಇರಬೇಕು ಅಂದ್ರೆ ಸಾಧ್ಯ ಇಲ್ಲ. ನಾವು ಮಾಡುವಂತ ಕೆಲವೊಂದಿದೆ, ಅಂದ್ರೆ ಇವತ್ತು ಜನರು ಮಾಡುವಂಥದ್ದು ಬೇಸಿಗೆ ಆದಾಗ ಸ್ವಲ್ಪ ಫ್ಯಾನ್ ಹಾಕೊಳ್ಳೋದು ಅಥವಾ ಗಾಳಿ ಬೀಸ್ಕೊಳ್ಳೋದು, ಇದೆಲ್ಲ ಒಂದು ರೀತಿ ಪರವಾಗಿಲ್ಲ, ಮಾಡಬಹುದು. ಆದರೆ ಇದನ್ನೂ ಮೀರಿ ಪ್ರಕೃತಿ ನಾಶ ಆಗುವಂತಹ ಚಟುವಟಿಕೆಗಳನ್ನು ನಾವು ಮಾಡ್ತೀವಿ ಅಂತಂದ್ರೆ ಅದು ನಮಗೆ ಇವತ್ತು ಅನರ್ಥಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ನಮ್ಮೆಲ್ಲರಿಗೂ ಅದರ ಅನುಭವ ಇದೆ. ಪ್ರಕೃತಿಯನ್ನ ಎಷ್ಟೆಷ್ಟು ನಾವು ಹಾಳು ಮಾಡ್ತಾ ಇದ್ದೇವೆ, ಅದರ ಪರಿಣಾಮವನ್ನ, ಅದರ ಕೋಪವನ್ನ ನಾವು ತಾಳಲಿಕ್ಕೆ ಸಾಧ್ಯ ಇಲ್ಲ, ಸಹನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಪ್ರಕೃತಿ ವಿಕೋಪಗಳನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ರಾವಣ ಈ ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ತಾನೇನು ಮಾಡದ ಅಂದ್ರೆ, ತಾನು ನಾಶ ಆಗೋದಲ್ಲದೆ ಸಮಾಜವನ್ನೇ ಹಾಳು ಮಾಡಲಿಕ್ಕೆ ಹೊರಟ. ಇದರ ಜೊತೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ಅಂತ ಏನಿದೆ ಅದನ್ನೆಲ್ಲವನ್ನು ಕೂಡ ನಾಶ ಮಾಡಿದ್ದಾನೆ. ನಾವು ಪೃಥು ಚಕ್ರವರ್ತಿಯ ಸಂದರ್ಭದಲ್ಲಿ ಆ ಪೃಥು ಚಕ್ರವರ್ತಿ ಅವತಾರ ಆಗಬೇಕಾದಾಗ ಇದೇ ಘಟನೆಯನ್ನು ನಾವು ಕೇಳ್ತೀವಿ. ನಾನೇ ದೇವರು, ನನ್ನನ್ನೇ ಪೂಜೆ ಮಾಡಬೇಕು, ಇನ್ಯಾವ ದೇವತೆಗಳನ್ನು ಪೂಜೆ ಮಾಡಲಿಕ್ಕಿಲ್ಲ ಅಂತ ವೇನ ಈ ಆದೇಶಗಳನ್ನು ಹೊರಡಿಸಿದ್ದ. ಅದೇ ರೀತಿ ಅದೇ ಕ್ರಮದಲ್ಲಿ ಇವತ್ತು ರಾವಣನು ಕೂಡ ಇಂತಹ ಆದೇಶಗಳನ್ನು ತಾನು ಹೊರಡಿಸಿದ್ದಾನೆ. ಇದರಿಂದ ಸಮಾಜಕ್ಕೆ ತುಂಬಾ ಅನರ್ಥ ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾನೆ. ಇವತ್ತು ಮಾತಾಡುವಂತಹ ಕೆಲವರು ಹೀಗೆ ಮಾತಾಡ್ತಾರೆ,
ಈ ಹೋಮ ಹವನ ಪೂಜೆ ಅಭಿಷೇಕ ಇದೆಲ್ಲ ಮಾಡ್ತೀರಲ್ಲ, ಇದೆಲ್ಲ ಸುಮ್ಮನೆ ಪೋಲಾಗತ್ತೆ, ಎಲ್ಲೋ ಹರ್ಕೊಂಡು ಹೋಗುತ್ತೆ. ಹಾಲು ಅಭಿಷೇಕ ಮಾಡ್ತೀರ, ಅದೆಲ್ಲೋ ಕೆಳಗಡೆ ಹೋಗಿ ಭೂಮಿಯಲ್ಲೇ ಸೇರತ್ತೆ. ಹೂವು ಹಣ್ಣು ಅಂತೇಳಿ ಏನೇನೋ ಅಲಂಕಾರ ಮಾಡಿ ಅದನ್ನ ವ್ಯರ್ಥ ಮಾಡ್ತೀರಾ. ಸುಮ್ಮನೆ ಬೆಂಕಿಯಲ್ಲಿ ತುಪ್ಪ ಸುರಿದು ಅನ್ನ ಸುರಿದು ಅದನ್ನೆಲ್ಲ ಹಾಳು ಮಾಡೋ ಬದಲಾಗಿ ನಾಲ್ಕಾರು ಜನರ ಹಸಿದಿರತಕ್ಕಂಥ ವ್ಯಕ್ತಿಗಳಿಗೆ ಅದನ್ನ ಕೊಟ್ರೆ ಇದು ಪುಣ್ಯ ಬರುತ್ತಲ್ವಾ? ಈ ರೀತಿಯಾದ ಮಾತುಗಳನ್ನು ಇವತ್ತು ನಾವು ಸಾಕಷ್ಟು ಕೇಳ್ತಾ ಇದ್ದೀವಿ. ಇವತ್ತು ಮಾತು ಯಾರು ಆಡ್ತಿದ್ದಾರೆ, ಯಾಕೆ ಈ ಆಕ್ಷೇಪ ಬಂದಿದೆ, ಪ್ರಶ್ನೆಯನ್ನು ಮಾಡುವಂಥವ್ರು ಯಾರು, ಅವರ ಹಿನ್ನೆಲೆ ಏನು, ಅದು ಪಕ್ಕಕ್ಕಿಟ್ರೆ ಇವತ್ತು ಈ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರ ಇದೆಯಾ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಹಾಗಾದ್ರೆ ಈ ಕಾರಣಕ್ಕೋಸ್ಕರ ನಾರಾಯಣ ಪಂಡಿತಾಚಾರ್ಯರು ಈ ಅಂಶವನ್ನ ದಾಖಲು ಮಾಡಿ ರಾವಣ ಇಂತಹ ತೊಂದರೆಗಳನ್ನ ಲೋಕಪೀಡೆಯನ್ನು ತಾನು ಮಾಡ್ತಾ ಇದ್ದಾನೆ, ಹಾಗಾದ್ರೆ ಇದನ್ನ ಸರಿಪಡಿಸ್ಲಿಲ್ಲ ಅಂತ ಆದ್ರೆ ಇಡೀ ಸಮಾಜವೇ, ಈ ಪ್ರಪಂಚವೇ ನಾಶ ಆಗುವ ಸಾಧ್ಯತೆ ಇದೆ ಅನ್ನೋದನ್ನ ಆ ರಾಮದೇವರ ಕಾಲದಿಂದಲೂ ನಮ್ಮ ಹಿರಿಯರು ಎಚ್ಚರಿಸಿಕೊಂಡು ಬರ್ತಾನೆ ಇದ್ದಾರೆ. ಪ್ರಕೃತಿಗೆ ಏನಾದರೂ ತೊಂದರೆ ಆದಾಗ ಪ್ರಕೃತಿ ವಿಕೋಪ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಪರಮಾತ್ಮ ನಾನಾ ಅವತಾರಗಳನ್ನು ತಾಳಿ ಅಥವಾ ತನ್ನ ಭಕ್ತರ ಮೂಲಕ ಈ ಸಮಾಜವನ್ನ ಉದ್ಧಾರ ಮಾಡುವಂತಹ ಕೆಲಸವನ್ನೂ ತಾನು ಮಾಡ್ತಾ ಇದ್ದಾನೆ. ಈಗ ಅದಕ್ಕೆ ಕೈ ಜೋಡಿಸುವಂತಹ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಪರಮಾತ್ಮ ಅವತಾರ ಮಾಡಿ ಒಬ್ಬರನ್ನ ಸಂಹಾರ ಮಾಡಿ ಧರ್ಮಸ್ಥಾಪನೆ ಮಾಡಿದ್ದಾನೆ ಅಂದ ಮಾತ್ರಕ್ಕೆ ಎಲ್ಲವೂ ಮುಗಿದು ಹೋಯಿತು ಅಂತಲ್ಲ. ಆ ಧರ್ಮವನ್ನು ಮುಂದೆ ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ಆ ಕಾಲಘಟ್ಟದಲ್ಲಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಇದೆ. ಇದನ್ನು ನಾವಿವತ್ತು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾದ್ರೆ ದೇವರು ಧರ್ಮಸ್ಥಾಪನೆಯನ್ನು ಮಾಡಿದ್ದಾನೆ ಅಥವಾ ದೇವರು ಇನ್ನೊಬ್ಬರ ಮೂಲಕ ಧರ್ಮಸ್ಥಾಪನೆಯನ್ನು ಮಾಡಿದ್ದಾನೆ ಅಂದ ಮಾತ್ರಕ್ಕೆ ಅಲ್ಲಿಗೆ ಮುಗಿಲಿಲ್ಲ, ಅದನ್ನ ಮುಂದುವರೆಸ್ಕೊಂಡು ಹೋಗಬೇಕು. ಯಾವುದೇ ಒಂದು ವಿಚಾರ ಅದು ಜೀವಂತ ಇರಬೇಕು ಅಂತಂದ್ರೆ ಆ ವಿಷಯವನ್ನ ಹೇಳಿದ ಕೂಡಲೇ ಅದು ಆ ವಿಚಾರ ಎಲ್ರಿಗೂ ತಲುಪೋದಿಲ್ಲ. ಹಾಗಾದ್ರೆ ಆ ವಿಚಾರ ನಿರಂತರವಾಗಿ ಮುಂದುವರಿಯಬೇಕು ಅಂತಂದ್ರೆ ಅದನ್ನ ಆಚರಣೆಯಲ್ಲಿ ತರಬೇಕು, ಅದನ್ನ ಮುಂದಿನ ಜನಾಂಗಕ್ಕೆ ಅದನ್ನ ಮುಂದುವರೆಸ್ಕೊಂಡು ಹೋಗಿ ನಾವು ಕೊಡ್ತಾ ಇರಬೇಕು. ಈ ಕೆಲಸವನ್ನ ನಾವು ಮಾಡಬೇಕು ಅನ್ನೋ ಕಾಳಜಿಯನ್ನ ನಾರಾಯಣ ಪಂಡಿತಾಚಾರ್ಯರು ಆ ಪ್ರಸಂಗದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ರಾಮಾಯಣದಲ್ಲಿ ರಾವಣನ ಈ ಪ್ರಸಂಗವನ್ನ ಯಾಕೆ ತಿಳಿಸ್ತಾ ಇದ್ದಾರೆ ಅಂದ್ರೆ ನಾವು ಹೇಗೆ ಇರಬಾರದು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ನಾವು ಹಿಂದೆ ಮಾಡಿದ ಪ್ರಶ್ನೆ, ಯಜ್ಞಯಾಗಾದಿಗಳನ್ನ ಮಾಡೋದು ಅಥವಾ ದೇವರ ಪೂಜೆಯನ್ನು ಮಾಡೋದು, ಅಲಂಕಾರವನ್ನ ಮಾಡೋದು, ಪಂಚಾಮೃತ ಅಭಿಷೇಕ ಇದೆಲ್ಲ ವ್ಯರ್ಥ, ಹಸಿದವರಿಗೆ ಕೊಡಬಹುದಲ್ವಾ ಅನ್ನೋ ಒಂದು ಪ್ರಶ್ನೆ ಇದೆಯಲ್ವಾ? ಹಾಗಾದ್ರೆ ಇದಕ್ಕೆ ಉತ್ತರ ಏನು? ಇವತ್ತು ಯಾವುದೇ ನಾವು ಧಾರ್ಮಿಕ ಚಟುವಟಿಕೆಗಳನ್ನ ಮಾಡಿದ್ರು ಬರೀ ನೀವೊಬ್ಬರೇ ಮಾಡಿ ನಿಮ್ಮ ಮನೆಯವರು ಮಾತ್ರ ಮಾಡಿ ಅಂತ ಎಲ್ಲೂ ಹೇಳೋದಿಲ್ಲ. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಒಂದು ದೇವಾಲಯ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ದೇವಾಲಯ ನಿರ್ಮಾಣ ಆಗಿ ಅದೊಂದಷ್ಟು ವಿಧಿವಿಧಾನಗಳೆಲ್ಲ ಇದೆ, ಒಂದಿಷ್ಟು ದಿನಗಳ ಕಾಲ ಪೂಜಾ ಕೈಂಕರ್ಯ ನಡೆಯಬೇಕು ಅಂತ. ಅಲ್ಲಿಯ ತನಕ ಪ್ರತಿನಿತ್ಯದಲ್ಲಿ ಬೆಳಗ್ಗೆ ಮತ್ತು ರಾತ್ರಿಯ ಹೊತ್ತಲ್ಲಿ ಅನ್ನ ಸಂತರ್ಪಣೆ ಆಗಬೇಕು ಅಂತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಅದು ಯಾರ್ಯಾರಿಗೆ ಅಂದ್ರೆ ಯಾರು ಅಂತ ಅಲ್ಲಿ ನೋಡ್ಲಿಕ್ಕೆ ಇಲ್ಲ, ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ಊಟ ಉಪಚಾರಗಳು ಆಗಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನ ಆಚಾರ್ಯರು ತಿಳಿಸಿಕೊಡ್ತಾರೆ. ಹಾಗಾದ್ರೆ ದೇವಸ್ಥಾನಗಳಿಂದ ಅಲ್ಲಿ ಮಾಡುವ ಚಟುವಟಿಕೆಗಳಿಂದ ಸಮಾಜಕ್ಕೆ ಹಾನಿ ಆಗತ್ತೆ ಅನ್ನೋದಾಗಿದ್ರೆ ಇವತ್ತು ಒಂದು ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಅಂತಂದ್ರೆ ಇಷ್ಟು ಜನರಿಗೆ ಅದು ಲೆಕ್ಕ ಇಲ್ಲ, ಇಂಥ ಜನರು ಅಂತಿಲ್ಲ, ಅದು ಯಾರೇ ಜನರು ಬರಲಿ ಎಂಥವರೇ ಬರಲಿ ಅವರಿಗೆ ಊಟದ ವ್ಯವಸ್ಥೆ ಆಗಲೇಬೇಕು ಅನ್ನೋ ಒಂದು ನಿಯಮವನ್ನ ತಂದಿದ್ದಾರೆ. ಹಾಗಾದ್ರೆ ಇದು ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಹೇಳಿದ್ದು ಅಥವಾ ಸಾಮಾಜಿಕ ಕಳಕಳಿ ಇಲ್ಲದೆ ಹೇಳಿದ್ದು? ಅಂದ್ರೆ ನಮ್ಮ ತಲೆಗೆ ಏನು ತೋಚಿದೆ ಅದನ್ನ ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡು ಅದನ್ನ ಸಮಾಜಕ್ಕೆ ಅದರಲ್ಲಿ ಆ ವಿಷಯವನ್ನ ಪ್ರಸಾರ ಮಾಡೋದಲ್ಲ, ಅದರ ಹಿನ್ನೆಲೆ ಏನು, ಅದರ ಹಿಂದೆ ಹೇಗೆ ನಡೀತಾ ಇತ್ತು ಇದನ್ನೆಲ್ಲ ತಿಳಿದುಕೊಂಡು ಒಂದು ವಿಚಾರವನ್ನು ಮಾತಾಡಬೇಕು. ಹಾಗೆ ಅಭಿಷೇಕಾದಿಗಳನ್ನ ಮಾಡುವುದರಿಂದ ಇವತ್ತು ಪಂಚಾಮೃತ ಅಭಿಷೇಕ ಮಾಡಿದ್ರೆ ಅದು ಕೆಳಗೆ ಹೋಗೋದು ಎಷ್ಟು ಭಾಗ, ಭಕ್ತರಿಗೆ ಸೇರೋದು ಎಷ್ಟು ಭಾಗ? ಇಷ್ಟಲ್ಲದೇನೆ ದೇವಸ್ಥಾನ ಅಂತ ಒಂದಿದ್ರೆ ಅದರಲ್ಲಿ ಆ ದೇವಸ್ಥಾನದ ಮುಂದೆ ಹಣ್ಣು ಮಾರೋರು ಅಂತಿರ್ತಾರೆ, ಕಾಯಿ ಮಾರೋರು ಅಂತಿರ್ತಾರೆ, ಇನ್ನೂ ವಿಚಾರ ಮಾಡಿದ್ರೆ ಅಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಅಲ್ಲಿ ಇರೋರು ಇರ್ತಾರೆ, ಇನ್ನು ಬೇರೆ ಬೇರೆ ವಿಚಾರಗಳೆಲ್ಲ ನಡೀತಾ ಇವೆ. ಇವತ್ತು ಯಾರು ದೇವಸ್ಥಾನಗಳನ್ನ ಬೇಡ, ಪೂಜೆ ಬೇಡ ಅಂತ ಹೀಗೆ ಹೇಳ್ತಾ ಇದ್ದಾರಲ್ಲ,
ಅಂಥವರೇ ದೇವಸ್ಥಾನದ ಹಣಗಳನ್ನ ಬಳಸುವಂತಹದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಇನ್ನೂ ವಿಪರ್ಯಾಸ ಅಂತಂದ್ರೆ ಬೇರೆ ಜನಾಂಗಕ್ಕೆ ಕೊಡುವಂಥದ್ದೇ ಜಾಸ್ತಿ ಆಗಿದೆ. ಹಾಗಾದರೆ ಇವತ್ತು ನಾವು ಪ್ರತ್ಯಕ್ಷವಾಗಿ ನೋಡುವಂಥದ್ದೇನು ಅಂದ್ರೆ, ಈ ಧಾರ್ಮಿಕ ಚಟುವಟಿಕೆಗಳು ಎಲ್ಲಿ ನಡೀತಾ ಇದೆ ಅಲ್ಲಿಂದ ಸಮಾಜಕ್ಕೆ ಉಪಯೋಗನೇ ಇದೆ ಹೊರತು ಅದರಿಂದ ದುರುಪಯೋಗ ಆಗಿದ್ದು ಅಂತ ಎಲ್ಲೂ ಇಲ್ಲ. ಇವತ್ತು ನಾನು ದೇವಸ್ಥಾನದಲ್ಲಿ ಕಲ್ಲುಗಳನ್ನ ಸಂಗ್ರಹ ಮಾಡಿಟ್ಟೆ, ಇನ್ನೊಬ್ಬರ ಮೇಲೆ ಎಸೆದೆ, ಅಥವಾ ಅಲ್ಲೇನೋ ಮಾರಕಾಸ್ತ್ರಗಳನ್ನು ಸಂಗ್ರಹ ಮಾಡಿಕೊಂಡೆ, ಇಂಥ ಯಾವ ಘಟನೆಗಳು ಇಲ್ಲಿಯೇ ತನಕ ಇತಿಹಾಸದಲ್ಲೂ ನಡೆದಿಲ್ಲ, ಈಗಲೂ ನಡೆದಿಲ್ಲ, ಮುಂದೆಯೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಧಾರ್ಮಿಕ ಚಟುವಟಿಕೆಗಳಿಂದ ನಮಗೆ ಒಳಿತಾಗ್ತಾ ಇದೆಯೋ ಕೆಟ್ಟದ್ದಾಗ್ತಾ ಇದೆಯೋ ಇದು ಎಲ್ಲರಿಗೂ ಗೊತ್ತಿರುವಂತಹದ್ದು. ಆದ್ರೆ ದೇಶವನ್ನ ಹಾಳು ಮಾಡಬೇಕು ಅಂತ ಇರತಕ್ಕಂಥ ವ್ಯಕ್ತಿಗಳಿಗೆ ಇದು ಯಾವುದು ಕಾಣೋದಿಲ್ಲ, ಹೇಗೆ ರಾವಣನಂತೆ. ಹಾಗಾದ್ರೆ ಇವತ್ತಿನ ಪರಿಸ್ಥಿತಿಯನ್ನು ಕೂಡ ರಾಮಾಯಣ ನಮಗೆ ಸಂಗ್ರಹ ಮಾಡಿಕೊಟ್ಟಿದ್ದೆ. ಅದನ್ನು ನಾರಾಯಣ ಪಂಡಿತಾಚಾರ್ಯರು ನಮಗೆ ಮತ್ತೆ ಇನ್ನೊಮ್ಮೆ ತೋರಿಸಿ ನಮಗೆ ಎಚ್ಚರಿಸ್ತಾ ಇದ್ದಾರೆ, ಇಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ಒಂದು ದೇಶ ಆಗಿರಲಿ ಅಥವಾ ಒಂದು ಮನೆ ಆಗಿರಲಿ, ಯಾವುದೇ ವ್ಯವಸ್ಥೆ ಆಗಿರಲಿ, ಅಲ್ಲಿ ಕೇವಲ ಧಾರ್ಮಿಕ ವ್ಯವಸ್ಥೆಗೆ ಅವಕಾಶ ಇಲ್ಲ ಅಂತಾದರೆ ಅಂತ ಸಂದರ್ಭದಲ್ಲಿ ಅದರಿಂದ ಅನರ್ಥ ಜಾಸ್ತಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ರಾವಣ ಮಾಡಿರತಕ್ಕಂತಹ ಅನೇಕ ದೊಡ್ಡ ದೊಡ್ಡ ತಪ್ಪುಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಸ್ತ್ರೀಯರನ್ನ ಶೋಷಣೆ ಮಾಡೋದು, ಅಲ್ಲಿ ಇರತಕ್ಕಂಥ ವ್ಯವಸ್ಥೆಗಳನ್ನ ಹಾಳು ಮಾಡೋದು, ಒಂದು ಹಂತದಲ್ಲಿ ನಡೆಯುವಂತಹ ವ್ಯವಸ್ಥೆಗಳನ್ನು ಹಾಳು ಮಾಡೋದು, ಈ ಪ್ರಕೃತಿಯನ್ನ ನಾಶ ಮಾಡುವಂತಹ ಕೆಲಸಗಳು, ಇದೆಲ್ಲವೂ ಇವತ್ತು ನಡೀತಾ ಇದೆ. ಹಾಗಾದ್ರೆ ನಮ್ಮ ಈ ಸಮಾಜದಲ್ಲಿ ಇರತಕ್ಕಂಥ ಈ ಏರುಪೇರುಗಳಿಗೆ ಕಾರಣ ಏನು ಅಂತಂದ್ರೆ, ಎಷ್ಟೆಷ್ಟು ನಾವು ಧಾರ್ಮಿಕತೆಯಿಂದ ಹಿಂದೆ ಸರಿತಾ ಇದ್ದೇವೋ ಅಷ್ಟಷ್ಟು ನಮಗೆ ತೊಂದರೆಗಳು ಕಾಣಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಹಾಗಾದ್ರೆ ಇದನ್ನು ಅರ್ಥ ಮಾಡಿಕೊಂಡು ಈ ಕಾಲಕ್ಕೆ ತಕ್ಕದಾದ ವ್ಯವಸ್ಥೆಗಳನ್ನ ಸರಿಯಾದ ಕ್ರಮದಲ್ಲಿ ಅದನ್ನು ಅಳವಡಿಸಿಕೊಂಡು ಚಿಕ್ಕ ಪುಟ್ಟ ಮಾರ್ಪಾಡುಗಳೇನಾದ್ರೂ ಇದ್ರೆ ಅದನ್ನು ಮಾಡಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗುವಂತಹದ್ದು ನಾವೆಲ್ಲರೂ ಮಾಡಬೇಕಾಗಿದೆ. ಇಲ್ಲ ಅಂತಾದರೆ ರಾವಣನ ಕಾಲದಲ್ಲಿ ಯಾವ ರೀತಿ ಪ್ರಕೃತಿ ಹದಗೆಟ್ಟಿತ್ತು, ಧಾರ್ಮಿಕ ಚಟುವಟಿಕೆಗಳ ಹದಗೆಟ್ಟಿತ್ತು, ಎಲ್ಲರ ಮನಸ್ಸಲ್ಲೂ ನನಗೆ ಸಾಕಾಗಿದೆ, ಈ ಪ್ರಪಂಚವೇ ಸಾಕು ಅಂತ ಅನಿಸಿತ್ತೋ ಅದೇ ರೀತಿಯ ಪರಿಸ್ಥಿತಿಯನ್ನು ನಾವಿವತ್ತು ಗಮನಿಸಬೇಕಾಗಿದೆ. ಹಾಗಾಗಿ ಇದೆಲ್ಲ ಆಗಬಾರದು. ದೇವತೆಗಳೆಲ್ಲ ಹೋಗಿ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹಾಗಾದ್ರೆ ಇವತ್ತು ನಾವೇನು ಮಾಡಬೇಕು ಅಂದ್ರೆ, ನಮ್ಮಲ್ಲೂ ದೇವತೆಗಳಿದ್ದಾರೆ, ಇಂದ್ರಿಯಾಭಿಮಾನಿ ದೇವತೆಗಳು. ಹಾಗಾದ್ರೆ ನಮ್ಮಲ್ಲಿ ನಿಂತವರು ಪ್ರೇರಣೆಯನ್ನ ಮಾಡುತ್ತಾರೆ. ನಾವು ಮುಂದೆ ನಿಂತು ನಮ್ಮ ಕೈಲಾದ ಸಮಾಜದ ಸೇವೆಯನ್ನಾಗ್ಲಿ ಅಥವಾ ಧಾರ್ಮಿಕ ರಕ್ಷಣೆಗೆ ಕಟಿಬದ್ಧರಾಗಿ ನಿಲ್ಲುವಂಥದ್ದಾಗ್ಲಿ ಇದನ್ನ ನಾವು ಪ್ರತಿಯೊಬ್ಬರೂ ಮಾಡಬೇಕು. ಅಂದ್ರೆ ನಾವು ರಾವಣನ ಕಡೆಗೆ ಸಾಗಬಾರದು, ಬ್ರಹ್ಮದೇವರ ಕಡೆಗೆ ಸಾಗಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೆ ರಾವಣನ ಈ ಪ್ರಸಂಗವನ್ನ ಉಲ್ಲೇಖ ಮಾಡಿ ಇಂತಹ ದುಷ್ಟತನ ಪ್ರದರ್ಶನ ಮಾಡ್ತಾ ಇದ್ದಾನೆ. ಆ ದುಷ್ಟತನದ ನಾಶ ಆಗಬೇಕು, ಅಂದಾಗ ಮಾತ್ರ ನಮಗೆ ಒಳಿತಾಗತ್ತೆ ಅನ್ನೋದನ್ನ ನಾರಾಯಣ ಪಂಡಿತಾಚಾರ್ಯರು ಈ ಮೂಲಕ ತಿಳಿಸ್ತಾ ಇದ್ದಾರೆ. ಏನಾದರಾಗಲಿ, ಹಾಗಾದ್ರೆ ಅವನು ದುಷ್ಟನಾಗಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ರಾವಣ ಮುಂತಾದ ದುಷ್ಟರನ್ನ ಸಂಹಾರ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಪರಮಾತ್ಮನಿಗೆ ವೈಷಮ್ಯ ನೈರ್ಘಣ್ಯ ಅಂದ್ರೆ ಪಕ್ಷಪಾತ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ಯಾವುದೇ ರೀತಿ ಪಕ್ಷಪಾತ ಇಲ್ಲ. ಯಾಕೆ ಮತ್ತೆ ಸಂಹಾರ ಮಾಡ್ತಾನೆ? ಒಬ್ಬರನ್ನ ಸಂಹಾರ ಮಾಡೋದು ಒಬ್ಬರ ರಕ್ಷಣೆ ಮಾಡೋದು ಯಾಕೆ ಮಾಡ್ತಾನೆ ಅಂದ್ರೆ, ಪರಮಾತ್ಮ ಸಂಹಾರ ಮಾಡೋದು ಯಾವುದನ್ನ ಅಂತಂದ್ರೆ ಆ ದುಷ್ಟತನವನ್ನ. ಅಂದ್ರೆ ಆ ದುಷ್ಟತನ ಏನಿದೆ, ಆ ದೋಷ ಏನಿದೆಯಲ್ಲ, ಆ ದೋಷದಿಂದ ಸಮಾಜಕ್ಕೆ ಹಾನಿ ಆಗತ್ತೆ. ಹಾಗಾದ್ರೆ ಸಮಾಜದ ಹಿತದೃಷ್ಟಿಯಿಂದ, ಸಮಾಜದಲ್ಲಿರತಕ್ಕಂತಹ ಸಜ್ಜನರ ಹಿತದೃಷ್ಟಿಯಿಂದ ಕೆಲವೊಂದು ಬಾರಿ ಪರಮಾತ್ಮ ಇಂತಹ ಕೆಲಸಗಳನ್ನು ಮಾಡ್ತಾನೆ. ಯಾಕೆ ಅಂತಂದ್ರೆ ಸಮಾಜ ಚೆನ್ನಾಗಿರಬೇಕು, ಅದು ಮುಂದೆ ನಡ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಸಜ್ಜನರ ರಕ್ಷಣೆಯನ್ನ ಯಾಕೆ ಮಾಡ್ತಾನೆ ಅಂತಂದ್ರೆ ಅವರಿಂದ 4-6 ಜನರಿಗೆ ಒಳಿತಾಗತ್ತೆ. ಒಬ್ಬರ ಜೀವನ ನಡೆಸೋದಲ್ಲದೆ ಅವರಿಂದ ಅನೇಕ ಜನರು ಸುಖವಾಗಿ ಇರುತ್ತಾರೆ, ಉತ್ತಮವಾದ ಜೀವನವನ್ನ ತಾವು ರೂಪಿಸಿಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸಜ್ಜನರ ರಕ್ಷಣೆಯನ್ನು ಮಾಡುತ್ತಾನೆ. ಬಿಟ್ರೆ ಈ ವ್ಯಕ್ತಿ ನನಗೆ ಬೇಕು, ಈ ವ್ಯಕ್ತಿ ನನಗೆ ಬೇಡ ಅನ್ನುವ ಪಕ್ಷಪಾತವನ್ನ ಪರಮಾತ್ಮ ಯಾವತ್ತೂ ಮಾಡಿಲ್ಲ. ಇದನ್ನ ಭಾಗವತದಲ್ಲೂ ಉಲ್ಲೇಖ ಮಾಡುತ್ತಾರೆ. ಅದೇ ದೃಷ್ಟಿಕೋನದಿಂದ ಇವತ್ತು ರಾವಣನ ಸಂಹಾರ ಮಾಡಬೇಕು ಅಂತ ಹೇಳಿ ಪರಮಾತ್ಮ ತಾನು ಸಂಕಲ್ಪವನ್ನು ಮಾಡಿ ಆ ಮೂಲಕ ಎಲ್ಲ ದೇವತೆಗಳಿಗೂ ಬ್ರಹ್ಮದೇವರ ಮೂಲಕ ಆದೇಶವನ್ನ ಕೊಡಿಸಿದ್ದಾನೆ.
ಈ ರೀತಿಯಾಗಿ ಮುಂದೆ ಮಾಡಬೇಕಾದ ಏನೇನು ಕೆಲಸಗಳಿದೆ ಅದನ್ನೆಲ್ಲ ನೀವು ಮುಂದುವರಿಸಿ, ನಾನು ಅವತಾರ ಮಾಡುತ್ತೇನೆ ಅಂತ ಹೇಳಿ ಪರಮಾತ್ಮ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಅದರಂತೆ ಚೈತ್ರ ಮಾಸದ ನವಮಿಯ ದಿವಸ ಶುಭ ನಕ್ಷತ್ರದಲ್ಲಿ ಪರಮಾತ್ಮ ಅವತಾರವನ್ನು ಮಾಡಿದ್ದಾನೆ. ಅವತಾರವನ್ನು ಮಾಡಿ ಎಲ್ಲ ಸಜ್ಜನರಿಗೂ ನಾನು ರಕ್ಷಣೆಯನ್ನು ನೀಡುತ್ತೇನೆ ಎನ್ನುವ ಒಂದು ಭರವಸೆಯನ್ನು ಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಸಜ್ಜನರಿಗೆ ತುಂಬಾ ಸಂತೋಷ ಆಗಿದೆಯಂತೆ. ಕೆಲವೊಂದ್ಸಲ ನಮಗೆ ಗೊತ್ತಿಲ್ಲ, ಏನೋ ಒಂಥರ ಮನಸ್ಸಿಗೆ ತುಂಬಾ ಸಂತೋಷ ಇರುತ್ತೆ, ಆರಾಮಾಗಿರುತ್ತೆ, ಯಾವುದೋ ಒಂದು ಕಾರಣ ಇರುತ್ತೆ, ಆ ಕಾರಣ ನಮಗೆ ಗೊತ್ತಾಗಿರೋದಿಲ್ಲ. ಹಾಗೆ ರಾಮದೇವರ ಅವತಾರ ಆದ ಕೂಡಲೇ ಎಲ್ಲ ಸಜ್ಜನರಿಗೆ ತುಂಬಾ ಸಂತೋಷವಾಗಿದೆ, ನಮ್ಮ ಕಷ್ಟಗಳು ಇನ್ನೇನು ಪರಿಹಾರ ಆಗತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ತಾವಿದ್ದಾರೆ. ಹೀಗಿದ್ದಾಗ ಜೊತೆಗೆ ಲಕ್ಷ್ಮಣ, ಭರತ, ಶತ್ರುಘ್ನ, ಶೇಷದೇವರು, ಕಾಮ ಮತ್ತೆ ಅನಿರುದ್ಧ ಮತ್ತೆ ಪ್ರದ್ಯುಮ್ನ, ಹೀಗೆ ಅವತಾರವನ್ನು ಮಾಡಿದ್ದಾರೆ. ಅದರಲ್ಲಿ ಪರಮಾತ್ಮನ 4 ರೂಪ, ವಾಸುದೇವ ಸ್ವಯಂ ರಾಮನಾಗಿ ಅವತಾರ ಮಾಡಿದ್ದಾನೆ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಲಕ್ಷ್ಮಣ, ಭರತ, ಶತ್ರುಘ್ನರಲ್ಲಿ ತಾನು ಸನ್ನಿಹಿತನಾಗಿದ್ದಾನೆ ಎನ್ನೋ ವಿಚಾರವನ್ನ ತಿಳಿಸಿಕೊಡ್ತಾರೆ. ಹೀಗೆ 4 ಜನರಿಗೆ ಮಾಡಬೇಕಾದ ಸಂಸ್ಕಾರಗಳನ್ನ, ಜಾತಕರ್ಮ, ನಾಮಕರಣ ಮುಂತಾದ ಸಂಸ್ಕಾರಗಳನ್ನ ಮಾಡಿದ್ದಾರೆ. ರಾಮ ಎಂಬುದಾಗಿ ಪರಮಾತ್ಮನಿಗೆ ನಾಮಕರಣವನ್ನು ಮಾಡಿದ್ದಾರೆ ಅಂತ. ರಾಮ ಅನ್ನೋ ಹೆಸರಿಗೆ ಅನೇಕ ಅರ್ಥಗಳಿದೆ. ಜ್ಞಾನಿಗಳೆಲ್ಲರೂ ಕೂಡ ನೂರಾರು ಅರ್ಥಗಳನ್ನು ಹೇಳಿದ್ದಾರೆ. ಈ ಗ್ರಂಥದಲ್ಲಿ, ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯ ಒಂದಷ್ಟು ಅರ್ಥಗಳನ್ನ ನಿರೂಪಣೆಯನ್ನು ಮಾಡುತ್ತಾರೆ. ರಾಮ ಅನ್ನೋ ಶಬ್ದದ ಅರ್ಥ ಏನು ಅಂದ್ರೆ, ಸ್ವಯಂ ಸಂತೋಷ ಸ್ವರೂಪನಾಗಿದ್ದಾನೆ, ಆದ್ರಿಂದ ಅವನು ರಾಮ. ಜೊತೆಗೆ ಜಗದಭಿರಾಮ, ಜಗತ್ತಿಗೆ ಎಲ್ಲಾ ರೀತಿಯಿಂದಲೂ ಸಂತೋಷವನ್ನ ಕೊಡುವವನಾದ್ದರಿಂದ ಅವನನ್ನ ರಾಮ ಅಂತ ಕರೆದಿದ್ದಾರೆ. ಜೊತೆಗೆ ಲಕ್ಷ್ಮೀದೇವಿಗೂ ಸಂತೋಷವನ್ನ ಕೊಡುವವನಾದ್ದರಿಂದ ಅವನನ್ನ ರಾಮ ಅಂತ ಕರೆದಿದ್ದಾರೆ. ಮಾ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೆ ಸಂತೋಷವನ್ನ ಅಂದ್ರೆ ಕೊಡುವವನು, ಆದ್ರಿಂದ ರಾಮ ಅನ್ನೋ ಹೆಸರನ್ನು ಕೂಡ ಉಲ್ಲೇಖ ಮಾಡುತ್ತಾ, ಹೀಗೆ ಜಗತ್ತಿನಲ್ಲಿರತಕ್ಕಂತಹ ಪ್ರತಿಯೊಬ್ಬರಿಗೂ ತಾನು ಸಂತೋಷವನ್ನ ಕೊಡುವವನಾದ್ದರಿಂದ ಅವನಿಗೆ ರಾಮ ಅನ್ನೋ ಹೆಸರು ಬಂದಿದೆ ಅಂತ ಉಲ್ಲೇಖ ಮಾಡಿ, ಸ್ವಯಂ ಅವನ ಬಣ್ಣ ನೀಲಿ ಬಣ್ಣದ್ದಾಗಿದೆ ರಾಮ, ಆದ್ರಿಂದ ಅವನಿಗೆ ರಾಮ ಅನ್ನೋ ಹೆಸರನ್ನ ಕರೆದಿದ್ದಾರೆ. ಅದನ್ನ ಪರಮಾತ್ಮ ತಾನು ಸ್ವೀಕಾರ ಮಾಡಿದ್ದಾನೆ ಅನ್ನೋದನ್ನ ತಿಳಿಸಿ ಮುಂದೆ ಬಾಲಲೀಲೆಗಳ ವಿಚಾರಗಳನ್ನ ಎಲ್ಲ ತಿಳಿಸ್ತಾರೆ. ಅಂಗಣದಲ್ಲಿ ನಡೆಯೋದು, ಈ ಥರದ್ದೆಲ್ಲ ಆ ಹಾಡಲು ಸಂಗ್ರಹ ಮಾಡ್ತಾರೆ ಕನಕದಾಸರು. ಅಂಗಳದೊಳು ರಾಮನಾಡಿದ ಅಂತ, ಹೀಗೆಲ್ಲ ಚಿಕ್ಕ ಮಕ್ಕಳು ಹೇಗೆ ನಡೆದುಕೊಳ್ಳಬೇಕು ಆ ಕ್ರಮದಲ್ಲಿ ಪರಮಾತ್ಮ ತಾನು ತೋರಿಸಿಕೊಟ್ಟಿದ್ದಾನೆ. ಆಮೇಲೆ ಉಪನಯನ ಒಳ್ಳೆಯ ಕಾಲದಲ್ಲಿ, ಉಚಿತವಾದ ವಯಸ್ಸಿನಲ್ಲಿ ಉಪನಯನವನ್ನು ಕೂಡ ದಶರಥ ತಾನು ಮಾಡಿದ್ದಾನೆ. ಒಂದಷ್ಟು ಕಾಲ ಕಳೆದ ಮೇಲೆ ತಾನು ತುಂಬಾ ಸಂತೋಷದಿಂದ ಇದ್ದಾನೆ ದಶರಥ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಋಷಿಗಳು ದಶರಥನ ಆಸ್ಥಾನಕ್ಕೆ ಬರ್ತಾರೆ. ಬಂದಾಗ ಋಷಿಗಳು ಬಂದಿದ್ದಾರೆ, ಬ್ರಹ್ಮಜ್ಞಾನಿಗಳು ಅನ್ನೋ ಕಾರಣಕ್ಕೋಸ್ಕರ ದಶರಥ ತಾನೇ ಖುದ್ದಾಗಿ ಹೋಗಿ ಅವರನ್ನ ಬರಮಾಡಿಕೊಂಡು ಸ್ವಾಗತವನ್ನ ಮಾಡಿ ಆಸನದಲ್ಲಿ ಕೂಡಿಸಿ ಉಪಚಾರಗಳನ್ನೆಲ್ಲ ಸಲ್ಲಿಸಿದ್ದಾನೆ. ಜ್ಞಾನಿಗಳು ಬರ್ತಾರೆ ಅಂತಂದ್ರೆ ಅವರು ಸಾಮಾನ್ಯವಾಗಿ ಬರುವಂಥವರಲ್ಲ. ಅವರು ಬಂದಿದ್ದಾರೆ ಅಂತಂದ್ರೆ ಏನಾದ್ರೂ ಒಂದು ಕಾರಣ ಇರುತ್ತೆ. ನಮ್ಮಿಂದ ಏನಾದ್ರೂ ನಿಮಗೆ ಸಹಾಯ ಆಗಬೇಕು ಅಂತಿದ್ರೆ ನೀವು ಅವಶ್ಯವಾಗಿ ಕೇಳಬಹುದು, ಅದು ಏನೇ ಸಹಾಯ ಇದ್ರೂ ನಾನು ಮಾಡುತ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ, ನಾವು ಯಾಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಯಾಗವನ್ನು ಮಾಡ್ತಾ ಇದ್ದಾಗ ಮಾರೀಚ, ಸುಬಾಹು ಅಂತ ಹೇಳಿ ಇಬ್ಬರು ದೈತ್ಯರು, ರಾಕ್ಷಸರು, ಅವರು ತುಂಬಾ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಯಾಗ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಅನೇಕ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ಸಂಹಾರ ಆಗಬೇಕಾಗಿದೆ. ಹಾಗಾಗಿ ರಾಮ ಲಕ್ಷ್ಮಣರನ್ನ ನನ್ನ ಜೊತೆಗೆ ಕಳಿಸ್ಕೊಡ್ಬೇಕು ಅಂತ ಕೇಳಿದಾಗ ದಶರಥನಿಗೆ ಸಿಡಲು ಬಡದಂತಾಗಿದೆ. ಇನ್ನು ಈಗ 16-17 ವರ್ಷದ ಮಕ್ಕಳು ವಿದ್ಯಾಭ್ಯಾಸವನ್ನು ಈಗೀಗ ಮಾಡ್ತಾ ಇದ್ದಾರೆ, ಇನ್ನು ಎಲ್ಲ ಅಸ್ತ್ರಗಳನ್ನು ಕಲ್ತಿಲ್ಲ, ಕಲಿತಾ ಇದ್ದಾರೆ ಇನ್ನು. ಇಂಥ ಸಂದರ್ಭದಲ್ಲಿ ಅದು ಎಂತೆಂಥ ರಾಕ್ಷಸರವರು, ರಾವಣನ ಕಡೆಯವರು. ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ರಾವಣ ಜೀವಂತ ಉಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಅವರಿಗೆ ಅನೇಕ ದೇವತೆಗಳ ವರ ಇದೆ. ಆ ತಾಟಕೆಗಂತೂ ಬ್ರಹ್ಮದೇವರ ವರ. ಹೀಗಿದ್ದಾಗ ಇನ್ನು ಚಿಕ್ಕ ಮಗು ರಾಮದೇವರನ್ನ ಕಾಡಿಗೆ ಕಳಿಸೋದು, ಅವರ ಜೊತೆ ಯುದ್ಧ ಮಾಡೋದು ಅಂದ್ರೆ ಅದು ಸರಿಯಲ್ಲ. ಅದೂ ಅಲ್ಲದೆ ಈ ಸಂದರ್ಭದಲ್ಲಿ ದಶರಥ ಹೇಳ್ತಾನೆ, 9,000 ವರ್ಷಗಳ ತಪಸ್ಸು ಮಾಡಿ ಇಷ್ಟು ಕಷ್ಟಪಟ್ಟು ರಾಮನನ್ನ ಪಡೆದು ಇವತ್ತು ನಾನು ಸಂತೋಷದಿಂದ ಇವತ್ತಿದ್ದೇನೆ.
ಇಷ್ಟು ವರ್ಷಗಳಲ್ಲಿ ನನಗೆ ಸಂತೋಷ ಸಿಕ್ಕಿದ್ದು ಅಂದ್ರೆ ರಾಮ ಅವತಾರ ಮಾಡಿದ ಮೇಲೇನೆ. ಹಾಗಾಗಿ ಇಂಥ ಸಂತೋಷವನ್ನ ನಮ್ಮಿಂದ ಕಸಿದುಕೊಳ್ಳಬೇಡಿ ಅಂತ ಹೇಳಿದಾಗ ಅದಕ್ಕೆ ವಿಶ್ವಾಮಿತ್ರ ಋಷಿಗಳಿಗೆ ಸಿಟ್ಟು ಬರುತ್ತೆ. ನೀ ಇಷ್ಟು ಮಾತನ್ನ ಕೊಟ್ಟು ನಿನ್ನ ಮಾತು ಮೀರ್ತಾ ಇದೆಯಾ, ಇದು ಸರಿಯಲ್ಲ ಅಂತೇಳಿ ಸಿಟ್ಟುಗೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಒಂದು ಉದಾಹರಣೆಯನ್ನು ಕೊಡುತ್ತಾರೆ. ಈ ದಶರಥನ ಮಾತು ಹೇಗಿತ್ತು ಅಂತಂದ್ರೆ, ಬೆಂಕಿ ಉರಿತಾ ಇದೆ, ಅದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿದ್ರೆ ಅದಿನ್ನೂ ಜಾಸ್ತಿ ಆಗತ್ತೆ. ಆ ರೀತಿಯಾದ ಪರಿಸ್ಥಿತಿಯಲ್ಲಿ ಇವತ್ತು ವಿಶ್ವಾಮಿತ್ರ ಋಷಿಗಳಿದ್ದಾರೆ. ಯಾಕೆ ಯಾಗ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಾಗ ಆ ರಾಕ್ಷಸರೆಲ್ಲ ಅದನ್ನ ನಾಶ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹೊತ್ತಿಕೊಂಡಿರತಕ್ಕಂಥ ಬೆಂಕಿ ಅದು. ಆ ಮಾರೀಚ ಸುಬಾಹು ಎನ್ನತಕ್ಕಂಥ ರಾಕ್ಷಸರು ಆ ಉರಿಯನ್ನು ಹೊತ್ತಿಸಿದ್ದಾರೆ. ಆ ಯಾಗ ನಾಶ ಮಾಡಿ ಆ ಮೂಲಕ ಅವರಿಗೆ ಸಿಟ್ಟು ತರಿಸಿದ್ದಾರೆ. ಅದು ಈ ಮಾತನ್ನ ಕೇಳಿ, ಈ ಮಾತು ಎಂಬತಕ್ಕಂಥ ತುಪ್ಪ ಅದರಲ್ಲಿ ಬಿದ್ದು ಇನ್ನು ಪ್ರಕಾಶಮಾನ ಆಯಿತು, ಸಿಡಿಮಿಡಿಗೊಂಡಿದ್ದಾರೆ, ತುಂಬಾ ಸಿಟ್ಟು ಮಾಡಿಕೊಂಡಿದ್ದಾರೆ. ಆಗ ವಸಿಷ್ಠ ಋಷಿಗಳು ದಶರಥನಿಗೆ ಸಾಂತ್ವನವನ್ನು ಮಾಡುತ್ತಾರೆ. ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ, ನಾನು ಬಂದಿರುವಂತಹದ್ದು ನನಗೇನು ಗೊತ್ತಿಲ್ಲದೆ ಬಂದಿರುವಂಥದ್ದಲ್ಲ, ಆ ರಾಕ್ಷಸರನ್ನ ಕೊಲ್ಲುವಂತಹ ಶಕ್ತಿ ಸಾಮರ್ಥ್ಯಗಳು ರಾಮನಿಗಿದೆ, ಅದನ್ನ ತಿಳಿದುಕೊಂಡೇ ನಾನು ಬಂದಿದ್ದೇನೆ ಅಂತ ಹೇಳಿದಾಗ್ಲೂ ದಶರಥನಿಗೆ ಸಮಾಧಾನ ಆಗೋದಿಲ್ಲ. ಇದೇ ಮಾತನ್ನ ವಸಿಷ್ಠ ಋಷಿಗಳು ಹೇಳ್ತಾರೆ. ಅವ್ರು ಮಹಾನುಭಾವರ ಜ್ಞಾನಿಗಳವರು, ಅವ್ರು ಹೇಳ್ತಿದ್ದಾರೆ ಅಂತಂದ್ರೆ ಅದರಲ್ಲಿ ಸತ್ಯಾಂಶ ಇದ್ದೇ ಇರುತ್ತೆ. ರಾಮನ ಬಗ್ಗೆ ನಾವು ಯಾರೂ ತಿಳಿದವರಲ್ಲ. ರಾಮನು ಮಹಾಪರಾಕ್ರಮಿ, ಪರಮಾತ್ಮನ ಅವತಾರ. ಹಾಗಾಗಿ ರಾಮನಿಂದ ಆಗದೇ ಇರುವಂಥದ್ದು ಯಾವುದೂ ಇಲ್ಲ. ವಿಶ್ವಾಮಿತ್ರ ಋಷಿಗಳು ಏನನ್ನು ಹೇಳಿದ್ದಾರೆ ಅದಷ್ಟು ಅಕ್ಷರಶಃ ಸತ್ಯ. ಹಾಗಾಗಿ ರಾಮದೇವರನ್ನ ವಿಶ್ವಾಮಿತ್ರರ ಜೊತೆಗೆ ಕೊಟ್ಟು ಕಳಿಸುವಂಥದ್ದು ಈ ವಿಷಯದಲ್ಲಿ ಯಾವ ತೊಂದರೆ ಇಲ್ಲ, ನೀನು ಹೆದರಬೇಕಾದ ಅವಶ್ಯಕತೆನೇ ಇಲ್ಲ ಅಂಥೇಳಿ ಸಮಾಧಾನ ಮಾಡಿದಾಗ ವಿಶ್ವಾಮಿತ್ರ ಋಷಿಗಳ ಬಳಿಗೆ ರಾಮದೇವರನ್ನ, ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನ ಕಳುಹಿಸಿಕೊಟ್ಟಿದ್ದಾರೆ. ಅವರು ಹೋಗ್ತಾ ಪ್ರಯಾಣ ಮಾಡ್ತಾ ಮೊದಲು ಅನಂಗಾಶ್ರಮ ಅಂತ ಒಂದು ಆಶ್ರಮಕ್ಕೆ ಹೋಗ್ತಾರೆ. ಸಂಜೆ ಆಗಿದೆ, ಸರಯೂ ನದಿಯ ದಡ. ಅಲ್ಲಿಗೆ ಬಂದಾಗ ಸಂಜೆ ಆಗಿದೆ. ಸಂಧ್ಯಾ ವಂದನೆಗಳನ್ನೆಲ್ಲ ಮಾಡಿ ಆ ಅನಂಗಾಶ್ರಮದಲ್ಲಿ ತಾವು ವಿಶ್ರಾಂತಿಯನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಯಾಕೆ ಅನಂಗಾಶ್ರಮ ಅಂತ ಹೆಸರು ಬಂದಿದೆ ಅಂತಂದ್ರೆ, ಹಿಂದೆ ರುದ್ರದೇವರ ತಪಸ್ಸನ್ನು ಮಾಡುವಾಗ ಮನ್ಮಥ ಆ ರುದ್ರದೇವರನ್ನ ಕೆಣಕಿ ಆ ಮೂರನೇ ಕಣ್ಣಿನ ನೋಟದಿಂದ ಭಸ್ಮ ಆಗಿದ್ದು ಇಲ್ಲಿ. ಆಮೇಲೆ ರತಿ ಪ್ರಾರ್ಥನೆ ಮಾಡಿದಾಗ ನಿನಗೆ ದೇಹ ಕೊಡೋದಿಲ್ಲ, ಆದರೆ ಪ್ರಾಣವನ್ನು ಉಳಿಸ್ತೇನೆ ಅಂತೇಳಿ ದೇಹ ಇಲ್ಲದೆ ಇರತಕ್ಕಂಥವನಾದ್ದರಿಂದ ಅವನಿಗೆ ಅನಂಗ ಅಂದ್ರೆ ಅಂಗ ಇಲ್ಲ, ಆದ್ರಿಂದ ಅವನನ್ನ ಅನಂಗ ಅಂತ ಕರೀತಾರೆ. ಹಾಗಾಗಿ ಅಂಥ ಅನಂಗನ ಪ್ರಸಂಗ ನಡೆದಿದ್ದು ಈ ಪ್ರದೇಶದಲ್ಲಾದ್ರಿಂದ ಅದನ್ನ ಅನಂಗಾಶ್ರಮ ಅಂತ ಕರೆದಿದ್ದಾರೆ. ಅಂಥ ಅನಂಗಾಶ್ರಮದಲ್ಲಿ ಆಹ್ನಿಕಗಳನ್ನೆಲ್ಲ ಮುಗಿಸಿಕೊಂಡು ಅವತ್ತು ರಾತ್ರಿ ಅಲ್ಲೇ ವಾಸ ಮಾಡಿದ್ದಾರೆ. ಆಮೇಲೆ ಸಿದ್ಧಾಶ್ರಮಕ್ಕೆ ತಾವು ಪ್ರಯಾಣವನ್ನು ಮಾಡುತ್ತಾರೆ ಅನ್ನೋ ವಿಚಾರ ತಿಳಿಸ್ತಾರೆ. ಈಗ ನಾವು ಈ ಪ್ರಸಂಗದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಏನು ಅಂಶ, ಇದನ್ನ ನಾವು ಅವಶ್ಯ ಮನನ ಮಾಡಲೇಬೇಕು. ಯಾಕೆಂದ್ರೆ ಆ ಕಾಲದಲ್ಲಿ ನಡೆದಿತ್ತು ಅಂತ ಇಷ್ಟೇ ಅರ್ಥ ಮಾಡಿಕೊಳ್ಳೋದಲ್ಲದೇನೆ ಇವತ್ತು ನಮಗೆ ಏನು ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಮನನ ಮಾಡಬೇಕಾಗಿದೆ. ಹಾಗಾದ್ರೆ ರಾಮದೇವರು ಅವತಾರವನ್ನ ಮಾಡಿ, ಅವರು ಅವತಾರ ಮಾಡಿದ್ದೇ ದುಷ್ಟರ ಸಂಹಾರಕ್ಕೋಸ್ಕರ. ಆದ್ರೆ ಇದರಿಂದ ನಮಗೇನು ಸೂಚನೆ ಮಾಡಿ ಕೊಟ್ರು ಅಂದ್ರೆ, ವಿಶ್ವಾಮಿತ್ರ ಋಷಿಗಳು ಪರಮಾತ್ಮನ ಬಳಿಗೆ ಬರ್ತಾರೆ, ಅಂದ್ರೆ ದಶರಥನ ಹತ್ರ ಬರ್ತಾರೆ. ಬಂದು ರಾಮದೇವರನ್ನ ನನ್ನ ಬಳಿಗೆ ಕಳಿಸಿಕೊಡು ಅಂತ ಕೇಳಿದಾಗ ಸಿಡಿಮಿಡಿಗೊಳ್ತಾನೆ. ಅಂದ್ರೆ ದಶರಥನಿಗೆ ಸ್ವಲ್ಪ ಕಸಿವಿಸಿ ಆಗತ್ತೆ. ಯಾಕೆಂದ್ರೆ ಈಗ ತಾನೇ ಇನ್ನು ಹುಟ್ಟಿರುವ ಮಗು, 16 ವರ್ಷ 17 ವರ್ಷ ಇದೆ, ಇನ್ನು ಚಿಕ್ಕ ವಯಸ್ಸು. ಈಗ ದೊಡ್ಡ ದೊಡ್ಡ ರಾಕ್ಷಸರ ಜೊತೆ ಯುದ್ಧ ಮಾಡೋದು ಬೇಡ, ಬೇಕಾದ್ರೆ ನಾನೇ ಬರ್ತೀನಿ. ಈ ಸಂದರ್ಭದಲ್ಲಿ ದಶರಥ ಹೇಳ್ತಾನೆ, ರಾವಣನ ಜೊತೆ ಯುದ್ಧ ಮಾಡೋದು ಅಂತಂದ್ರೆ ಪ್ರಾಣ ಉಳಿಯತ್ತೋ ಇಲ್ಲೋ ಗೊತ್ತಿಲ್ಲ, ದೇವಾನುದೇವತೆಗಳೇ ಅವನನ್ನು ನೋಡಿ ಹೆದರುತ್ತಾರೆ. ಅಂಥದ್ರಲ್ಲಿ ರಾಜನಾದವನ ಕರ್ತವ್ಯ ಏನು ಅಂದ್ರೆ ಆದಷ್ಟು ಜನಗಳಿಗೆ ರಕ್ಷಣೆಯನ್ನು ಮಾಡೋದು, ಅವನ ಶಕ್ತಿಯನ್ನ ಮೀರಿ. ಅದರಲ್ಲಿ ಮರಣ ಬರಬಹುದು ಅಥವಾ ಗೆಲ್ಲಬಹುದು, ಏನಾದ್ರೂ ಆಗ್ಬೋದು. ನನ್ನ ಕಂಠದಲ್ಲಿ ಪ್ರಾಣ ಇರುವಲ್ಲಿಯ ತನಕ ನಾನು ಯುದ್ಧ ಮಾಡ್ತೀನಿ, ನನ್ನನ್ನು ಬೇಕಾದ್ರೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ವಿಶ್ವಾಮಿತ್ರರು ಒಪ್ಪೋದಿಲ್ಲ, ರಾಮನೇ ಬರಬೇಕು ಅಂತ ಕೇಳ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಪ್ರಸಂಗಗಳು ನಡೀತಾ ಇದ್ದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ವಿಶ್ವಾಮಿತ್ರ ಋಷಿಗಳು ದಶರಥನ ಬಳಿಗೆ ಬಂದಿದ್ದಾರೆ ಅಂತಂದ್ರೆ ಇದರ ಅರ್ಥ ಒಬ್ಬ ವ್ಯಕ್ತಿ ತಾನು ಉಪನಯನವನ್ನ ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ವಿಶ್ವಾಮಿತ್ರ ಋಷಿಗಳು ಅಂದ್ರೆ ಬೇರೆ ಯಾರು ಅಲ್ಲ, ಇಡೀ ಜಗತ್ತಿಗೆ ಗಾಯತ್ರಿ ಮಂತ್ರವನ್ನ ಹುಡುಕಿ ಕೊಟ್ಟವರವರು.
ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಿದ್ದೇ ಗಾಯತ್ರಿ ಮಂತ್ರವನ್ನ ವಿಶ್ವಾಮಿತ್ರ ಋಷಿಗಳು. ಹಾಗಾಗಿ ಅವರಿಗೆ ವಿಶ್ವಾಮಿತ್ರ ಅಂತ ಹೆಸರು. ವಿಶ್ವ ಅಮಿತ್ರ ಅಲ್ಲ, ವಿಶ್ವ ಆ ಮಿತ್ರ. ಎಲ್ಲಾ ಕಾಲದಲ್ಲೂ ಅವರು ನಮಗೆ ಒಳ್ಳೆಯದನ್ನೇ ಮಾಡಿದ್ದಾರೆ. ಮಿನೋತಿ ತ್ರಾಯತೆ, ನಮ್ಮದೇನು ಕಷ್ಟಗಳಿದೆ ಅದಕ್ಕೆ ಪರಿಹಾರ ಏನು ಇದನ್ನೆಲ್ಲವನ್ನ ತಿಳಿದವರಾದ್ರಿಂದ ಅವರು ಮಿತ್ರರು. ಯಾರಿಗೆ ಮಿತ್ರರು? ವಿಶ್ವಕ್ಕೆ ಮಿತ್ರರು. ಹಾಗಾಗಿ ಅವರನ್ನು ವಿಶ್ವಾಮಿತ್ರರು ಅಂತ ಕರೆದಿದ್ದಾರೆ. ಹಾಗಾದ್ರೆ ಇವತ್ತು ಸಮಾಜ ಚೆನ್ನಾಗಿರಬೇಕು ಅಂತಂದ್ರೆ, ಅಥವಾ ನಮ್ಮ ಮನೆ, ನಮ್ಮ ಪರಿಸರ ಇದು ಚೆನ್ನಾಗಿರಬೇಕು ಅಂತಂದ್ರೆ ನಾವು ಮೊದಲನೇದಾಗಿ ಮಾಡಬೇಕಾಗಿರೋದು ಗಾಯತ್ರಿಯ ಅನುಸಂಧಾನ. ಕುರ್ಯಾದನ್ಯನ್ ನವಾ ಕುರ್ಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ ತಿಳಿಸಿಕೊಡುತ್ತಾರೆ. ಅಂದ್ರೆ ನಾವು ಹುಟ್ಟಿದಾಗ ಪ್ರಾಣಿಗಳಾಗಿ ಹುಡ್ತೀವಿ. ಜನ್ಮನ ಜಾಯತೆ ಜಂತು ಸಂಸ್ಕಾರೈಹಿ ದ್ವಿಜ ಉಚ್ಯತೆ ಅಂತ. ಸಂಸ್ಕಾರಗಳನ್ನ ಪಡೆದಾಗ ನಾವು ದ್ವಿಜರಾಗ್ತೇವೆ. ಅಂದ್ರೆ ಉಪನಯನ ಸಂಸ್ಕಾರವನ್ನ ಪಡೆದಾಗ ನಾವು ದ್ವಿಜರಾಗ್ತೇವೆ. ಹಾಗಾದ್ರೆ ಅಲ್ಲಿಂದ ನಮ್ಮ ಪ್ರಯಾಣ ಪ್ರಾರಂಭ ಆಗತ್ತೆ. ಉತ್ತಮ ಮೇಲೆ ಇರೋದಕ್ಕೆ ಅದು ಕಾರಣ ಆಗಿದೆ. ಹಾಗಾದ್ರೆ ಅಂತಹ ಆ ಉಪನಯನವನ್ನ ಮಾಡಿಕೊಂಡ ವ್ಯಕ್ತಿ ಏನು ಮಾಡುತ್ತಾನೆ ಅಂದ್ರೆ ಗಾಯತ್ರಿಯ ಮಂತ್ರದ ಜಪವನ್ನ ಸಿದ್ಧಿಯನ್ನ ಪಡೆದುಕೊಂಡು ತಾನು ಚೆನ್ನಾಗಿರೋದಲ್ದೇನೆ, ಪರಿಸರವನ್ನು ಚೆನ್ನಾಗಿಡೋದಲ್ದೇನೆ ಎಲ್ಲ ರೀತಿಯ ಒಳಿತಿಗೆ ತಾನು ಕಾರಣ ಆಗಬೇಕು. ಇದು ಸುಮ್ಮನೆ ಏನೋ ಹೇಳ್ತಾ ಇರುವಂಥದ್ದಲ್ಲ, ಮಂತ್ರದಲ್ಲಿ ಏನೇ ಆ ಅಭಿಪ್ರಾಯ ಇದೆ. ಧಿಯೋ ಯೋನಃ ಪ್ರಚೋದಯಾತ್. ಧಿಯಃ ಇದು ಬಹುವಚನ, ಪ್ಲೂರಲ್, ಏಕವಚನ ಅಲ್ಲ. ನಮ್ಮ ಬುದ್ಧಿಗಳನ್ನ, ನಹ ನನ್ನ ಅಲ್ಲ, ನಹ ನಮ್ಮೆಲ್ಲರ ಬುದ್ಧಿಯನ್ನ ಪ್ರೇರಣೆ ಮಾಡಲಿ ಅಂತ. ಇದು ಯಾಕೆ ಈ ರೀತಿಯಾದ ಪ್ರಾರ್ಥನೆ ಯಾಕಿದೆ? ಪ್ರತಿಯೊಬ್ಬರು ಜಪ ಮಾಡಬೇಕು ಅಂದಾಗ ನನ್ನ ನನ್ನ ಅಂತ ಹೇಳ್ಕೊಂಡ್ರೆ ಸಾಕು, ನಮ್ಮ ಬುದ್ಧಿಯನ್ನ ಇದು ಯಾಕೆ ಬೇಕು ಅಂತ. ಒಂದು ಧಿಯಃ ಅನ್ನೋದು ಕೇವಲ ಬುದ್ಧಿಯನ್ನ ಮಾತ್ರ ಅಲ್ಲ, ಎಲ್ಲ ಇಂದ್ರಿಯಗಳನ್ನ ಪ್ರೇರಣೆ ಮಾಡಲಿ ಅನ್ನೋ ಅರ್ಥದಲ್ಲಿ ಬಹುವಚನ ಒಂದು. ಇನ್ನೊಂದು ಅರ್ಥ ಎಲ್ಲರ ಬುದ್ಧಿಯನ್ನು ಪ್ರೇರಣೆ ಮಾಡಲಿ ಅಂತ ಇನ್ನೊಂದು ಬಹುವಚನ ಇದೆ. ನಮ್ಮೆಲ್ಲರ ಬುದ್ಧಿ ಯಾಕೆ? ನನ್ನ ಬುದ್ಧಿ ಆಗ್ಬೋದಲ್ಲ, ನಮ್ಮೆಲ್ಲರ ಬುದ್ಧಿ ಯಾಕೆ ಅಂದ್ರೆ ನಾವು ಗಮನಿಸ್ತಾ ಹೋದರೆ ಇವತ್ತು ಒಬ್ಬ ವ್ಯಕ್ತಿ ತಾನು ಚೆನ್ನಾಗಿರ್ಬೇಕು. ಇದು ನಾನಿದ್ದೀನಿ, ನಾನು ಚೆನ್ನಾಗಿ ಜೀವನ ನಡೆಸಬೇಕು, ಯಾವ ತೊಂದರೆಗಳು ಬರಬಾರದು, ಅಡ್ಡಿ ಆತಂಕಗಳು ಬರಬಾರದು, ನೆಮ್ಮದಿಯಿಂದ ನಾನು ಜೀವನ ನಡೆಸಬೇಕು ಅಂದ್ರೆ ನಾನೊಬ್ಬನ ಚೆನ್ನಾಗಿದ್ರೆ ಸಾಕಾಗೋದೇ ಇಲ್ಲ. ಇವತ್ತು ನಾನು ಒಂದು ತುತ್ತು ಅನ್ನ ತಿನ್ನಬೇಕು ಅಂದ್ರೆ ರೈತರು ದುಡಿಬೇಕು. ಅವರು ಮಳೆ ಬಿಸಿಲು ಅನ್ನದೇನೆ, ಚಳಿ ಅನ್ನದೇನೆ ಆ ಗದ್ದೆಯಲ್ಲಿ ಕೆಸರಲ್ಲಿ ತಾವು ಕೂತು ನಿಂತು ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸಿ ನಮಗೆ ದವಸ ಧಾನ್ಯಗಳನ್ನು ಕೊಡುತ್ತಾರೆ. ಇದರ ಜೊತೆಗೆ ಸೈನಿಕರಿದ್ದಾರೆ. ಇವತ್ತು ನಾವು ಆರಾಮಾಗಿ ಇವತ್ತೆಲ್ಲ ಉಪನ್ಯಾಸ ಕೇಳ್ತಾ ಇದ್ದೀವಿ, ಅಥವಾ ಇನ್ನೆಲ್ಲೋ ಹೋಗ್ತೀವಿ, ಇನ್ನೇನೋ ಚಟುವಟಿಕೆಗಳು ಎಲ್ಲ ಮಾಡ್ತಾ ಇದ್ದೀವಿ, ಆತಂಕ ಇಲ್ಲ. ಒಂದು ವೇಳೆ ಸೈನಿಕರು ಗಡಿಯಲ್ಲಿ ರಕ್ಷಣೆ ಮಾಡ್ತಾ ಇಲ್ಲ ಅಂತ ಆದರೆ ನಮಗೆ ಭಯ ಶುರು ಆಗತ್ತೆ. ಈ ಊರಲ್ಲಿ ಯಾರೋ ಒಬ್ಬ ದರೋಡೆಕೋರ ಬಂದಿದ್ದಾನೆ ಅಥವಾ ಯಾರೋ ಟೆರರಿಸ್ಟ್ ಬಂದಿದ್ದಾನೆ ಅಂತ ಕೇಳಿದ್ರೆ ಭಯ ಆಗತ್ತೆ. ಯಾರು ಬರ್ತಾರೋ, ಎಲ್ಲಿಂದ ಬರ್ತಾರೋ, ಹೇಗೆ ಬರ್ತಾರೋ, ಯಾರನ್ನ ಸಾಯಿಸ್ತಾರೋ ಗೊತ್ತಿಲ್ಲ. ಹಾಗಾದ್ರೆ ಇವತ್ತು ಸ್ವಲ್ಪ ನೆಮ್ಮದಿಯಿಂದ ನಾವು ಜೀವನ ನಡೆಸ್ತಾ ಇದ್ದೀವಿ ಅಂತಂದ್ರೆ ಕಾರಣ ಸೈನಿಕರು, ಮತ್ತೆ ಪೊಲೀಸರಿದ್ದಾರೆ, ಮತ್ತೆ ಬೇರೆ ಬೇರೆ ಏನಾದರೂ ಅನಾರೋಗ್ಯ ಆದಾಗ ಡಾಕ್ಟರ್ಗಳಿದ್ದಾರೆ, ಯಾವುದು ಒಳಿತು ಕೆಟ್ಟದ್ದು ತಿಳ್ಕೊಳ್ಳಿಕ್ಕೆ ಅಧ್ಯಾಪಕರಿದ್ದಾರೆ, ಟೀಚರ್ಗಳಿದ್ದಾರೆ, ಮನೆಯನ್ನು ಕಟ್ಟಲಿಕ್ಕೆ ಇಂಜಿನಿಯರ್ಗಳಿದ್ದಾರೆ. ಹೀಗೆ ನಾನಾ ರೀತಿಯ ಜನರು ಇರೋದ್ರಿಂದ ಅವರ ಸಹಕಾರದಿಂದ ಇವತ್ತು ನಾನು ಸರಿಯಾದ ಕ್ರಮದಲ್ಲಿ ಜೀವನ ನಡೆಸ್ತಾ ಇದ್ದೇನೆ. ಇವತ್ತು ತಂದೆ ತಾಯಿಗಳು ನನ್ನ ಮೇಲೆ ಪ್ರೀತಿನೇ ಇಲ್ಲ ಅವರಿಗೆ ಅಂತ ಆದರೆ ನನ್ನ ಜೀವನ ಅಲ್ಲಿಗೆ ಹೋಯ್ತು, ಅಲ್ಲಿ ಕ್ಲೋಸ್ ಆಯ್ತು, ಅಲ್ಲಿಗೆ ಸಮಾಪ್ತಿ. ಹಾಗಾದ್ರೆ ತಂದೆ ತಾಯಿಗಳಿಗೆ ನನ್ನ ಮೇಲೆ ಪ್ರೀತಿ ಬಂದು ನನ್ನನ್ನು ಸರಿಯಾದ ಕ್ರಮದಲ್ಲಿ ಅವರು ಬೆಳೆಸಬೇಕು. ಹಾಗಾದ್ರೆ ಆ ಬುದ್ಧಿಯನ್ನ ತಂದೆ ತಾಯಿಗಳಿಗೆ ಕೊಡಬೇಕು. ಬಂಧು ಬಳಗದವರಿದ್ದಾರೆ, ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ನನ್ನ ಮೇಲೆ ಇಲ್ಲ ಸಲ್ಲದಲ್ಲೆಲ್ಲ ಅಪಪ್ರಚಾರ ಮಾಡಿದ್ರೆ ಜೀವನ ನಡೆಸೋದು ಕಷ್ಟ ಇದೆ. ಹಾಗಾದ್ರೆ ನನ್ನ ಬಂಧು ಬಳಗದವರು ಅಂತ ಯಾರಿದ್ದಾರೆ ಅವರು ನನ್ನ ಜೊತೆಗೆ ಸರಿಯಾದ ಕ್ರಮದಲ್ಲಿ ಇರುವಂತೆ ಅವರ ಇಂದ್ರಿಯಗಳನ್ನ ಪ್ರೇರಣೆ ಮಾಡಬೇಕು. ಹಾಗಾಗಿ ಧಿಯೋ ಯೋನಃ ಪ್ರಚೋದಯಾತ್. ಶಾಲೆಗೆ ಹೋದಾಗ ಅಲ್ಲಿ ಇರತಕ್ಕಂಥ ಅಧ್ಯಾಪಕರು ನನಗೆ ಸರಿಯಾದ ಕ್ರಮದಲ್ಲಿ ಇವನು ಉದ್ಧಾರ ಆಗಬೇಕು, ಇವನಿಗೆ ಒಳ್ಳೆ ತಿಳುವಳಿಕೆ ಬರಬೇಕು, ಇವನಿಗೆ ವಿವೇಕ ಸಿಗಬೇಕು ಅನ್ನೋ ಕಾರಣದಿಂದ ಅವರು ಪ್ರೀತಿಯಿಂದ ವಿದ್ಯೆಯನ್ನು ಹೇಳ್ಕೊಡ್ತಾರೆ. ಆ ಒಂದು ವೇಳೆ ಆ ಟೀಚರ್ಗಳಿಗೆ, ಅಧ್ಯಾಪಕರಿಗೆ ಇವನ ಮೇಲೆ ಸಿಟ್ಟು ಬಂತು, ಬೇರೆ ರೀತಿ ಅಭಿಪ್ರಾಯ ಬಂತು ಅಂದ್ರೆ ಇವನ ಜೀವನ ನರಕ ಆಗತ್ತೆ. ಹಾಗಾದ್ರೆ ಅವರು ಸರಿಯಾದ ಕ್ರಮದಲ್ಲಿ ನನಗೆ ವಿದ್ಯೆಯನ್ನು ಹೇಳಿಕೊಡ್ಲಿಕ್ಕೆ ಅವರ ಬುದ್ಧಿಯನ್ನ ಪ್ರೇರಣೆಯನ್ನು ಮಾಡು. ಇವತ್ತು ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ಫುಟ್ಪಾತ್ ಮೇಲೆ ಹೋಗ್ತಾ ಇದ್ದೀವಿ, ಯಾರೋ ಇದ್ದಕ್ಕಿದ್ದಾಗ ಬಂದು ನನ್ನ ಗುದ್ದು ಬಿಟ್ರೆ, ನನಗೆ ಆಕ್ಸಿಡೆಂಟ್ ಮಾಡಿದ್ರೆ, ನನಗೆ ತೊಂದರೆ ಆದ್ರೆ, ಹಾಗಾದ್ರೆ ಯಾರು ಗಾಡಿಯನ್ನ ಚಲಾವಣೆ ಮಾಡ್ತಾ ಇದ್ದಾರೆ
ಅವ್ರಿಗೆ ನಾನು ಓವರ್ಟೇಕ್ ಮಾಡಬಾರದು, ಓವರ್ ಸ್ಪೀಡಲ್ಲಿ ಹೋಗಬಾರದು, ಸರಿಯಾದ ಕ್ರಮದಲ್ಲಿ ಹೋಗಬೇಕು, ರಾಂಗ್ ರೂಟಲ್ಲಿ ಹೋಗಬಾರದು, ಸಿಗ್ನಲ್ ಬಿದ್ದಾಗ ನಿಲ್ಲಬೇಕು. ಹಾಗಾದ್ರೆ ಇದೆಲ್ಲ ಬುದ್ಧಿಯನ್ನು ಪ್ರೇರಣೆ ಮಾಡಿದ್ರೆ ಜನ ಚೆನ್ನಾಗಿ ಜೀವನ ನಡೆಸ್ತಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಇನ್ನು ಪಶು ಪಕ್ಷಿ ಪ್ರಾಣಿಗಳಿದೆ, ಅವು ಕಾಡಿನಲ್ಲಿರುವಂತಹದ್ದು ಕಾಡಲ್ಲೇ ಇರಬೇಕು, ಅವ್ರಿಗೆ ಅದೇ ರೀತಿ ಬುದ್ಧಿ ಪ್ರೇರಣೆ ಆಗಬೇಕು. ಅದೇನಾದ್ರೂ ಅಪ್ಪಿ ತಪ್ಪಿ ನಾಡಲ್ಲಿ ಬಂತು ಅಂತಂದ್ರೆ ಅಲ್ಲೋಲ ಕಲ್ಲೋಲ. ಹಾಗಾದ್ರೆ ಅದು ಈ ಕಡೆ ಬರದೇ ಇರುವಂತೆ ಆ ಪ್ರಾಣಿಗಳ ಬುದ್ಧಿಯನ್ನೂ ಪ್ರೇರಣೆ ಮಾಡಬೇಕು. ಜೊತೆಗೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳು ಅವರು ಸರಿಯಾದ ಕ್ರಮದಲ್ಲಿ ನಮ್ಮನ್ನ ಮುನ್ನಡೆಸ್ಕೊಂಡು ಹೋಗಬೇಕು. ಹಾಗಾದ್ರೆ ಅವರ ಬುದ್ಧಿಯನ್ನೂ ಪ್ರೇರಣೆಯನ್ನು ಮಾಡಬೇಕು. ಹಾಗಾದ್ರೆ ಗಾಯತ್ರಿ ಜಪದಲ್ಲಿ ಇಷ್ಟು ಅನುಸಂಧಾನ ಇದೆ. ನಾನು ಚೆನ್ನಾಗಿರೋದಂದ್ರೆ ನಾನೊಬ್ಬನೇ ಅಲ್ಲ, ಸಮಾಜ ಚೆನ್ನಾಗಿರಬೇಕು. ಇಂತಹ ಉದಾತ್ತವಾದ ಮನೋಭಾವನೆ ಇರುವಂಥದ್ದು ಗಾಯತ್ರಿ ಮಂತ್ರದಲ್ಲಿ. ಹಾಗಾದ್ರೆ ಇಂತಹ ಗಾಯತ್ರಿ ಮಂತ್ರವನ್ನ ನಮಗೆ ಕೊಟ್ಟಿರುವುದರಿಂದ ಇಷ್ಟೆಲ್ಲ ಉಪಕಾರ ಆಗಿದೆ. ಆದ್ರಿಂದ ಅವರನ್ನ ವಿಶ್ವಾಮಿತ್ರ ಋಷಿಗಳು ಅಂತ ಕರೆದಿದ್ದಾರೆ. ಹಾಗಾದ್ರೆ ಇಂತಹ ವಿಶ್ವಾಮಿತ್ರ ಋಷಿಗಳು ರಾಮದೇವರ ದಶರಥನ ಬಳಿಗೆ ಬರ್ತಾರೆ ಅಂದ್ರೆ, ನಾವು ದಶರಥ ಅಂದ್ರೆ ಯಾರು ಅಂತ ಹಿಂದೆ ಗಮನಿಸಿದ್ದೇವೆ, ಒಬ್ಬ ಜೀವ. ಅವನ ಬಳಿಗೆ ಬರ್ತಾರೆ ಅಂತಂದ್ರೆ ಒಬ್ಬ ಜೀವ ತಾನು ಉಪನಯನವನ್ನ ಮಾಡಿಕೊಳ್ತಾನೆ, ಅಥವಾ ಅದರ ಅನುಸಂಧಾನಗಳನ್ನ, ಶಾಸ್ತ್ರದ ಅನುಸಂಧಾನವನ್ನ ತಿಳಿದುಕೊಳ್ಳಿಕ್ಕೆ ತಾನು ಪ್ರಯತ್ನ ಪಡಬೇಕು ಅನ್ನೋದರ ಅರ್ಥ. ಇವತ್ತು ಉಪನಯನ ಅನ್ನೋದು ಕೇವಲ ಬ್ರಾಹ್ಮಣರಿಗೆ, ಉಳಿದವರಿಗೆ ಅವರಿಗೆ ಉಪನಯನ ಇಲ್ಲದೇ ಇದ್ದರೂ ದೇವರನ್ನ ತಿಳಿದುಕೊಳ್ಳಿಕ್ಕೆ ಇಷ್ಟೆಲ್ಲ ಪ್ರಯತ್ನವನ್ನ ತಾವು ಮಾಡಲೇಬೇಕು. ಅವರಿಗೆ ವೇದದಲ್ಲಿ ಅಧಿಕಾರ ಇಲ್ಲದೆ ಇದ್ರು ವೇದದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೂ ಅವರ ಪ್ರಯತ್ನ ಪಡಬೇಕು. ಅವರಿಗೂ ಮೋಕ್ಷ ಇದೆ ಅಂದ ಮೇಲೆ ಸಮಾಜ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತಂದ್ರೆ ಏನೆಲ್ಲ ನಾನು ಮಾಡಬೇಕು ಅದನ್ನೆಲ್ಲ ತಾನು ತಿಳ್ಕೊಳ್ಳೇಬೇಕು. ಹಾಗಾದ್ರೆ ವಿಶ್ವಾಮಿತ್ರ ಋಷಿಗಳು ದಶರಥನ ಬಳಿಗೆ ಬಂದಿದ್ದಾರೆ ಅಂದ್ರೆ ಇದರ ಸಂಕೇತ ಜೀವನ ಬಳಿಗೆ ಆ ಆಧ್ಯಾತ್ಮಿಕ ವಿದ್ಯೆ ಎಲ್ಲರನ್ನೂ ಒಟ್ಟುಗೂಡಿಸುವಂತಹ ಎತ್ತರಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆ ಅಲ್ಲಿ ನಡೆಯಬೇಕು ಅನ್ನೋದು ಸಂಕೇತ. ಈ ಸಂದರ್ಭದಲ್ಲಿ ಅನೇಕ ದುಷ್ಟರೆಲ್ಲ ಅದನ್ನ ಅಡ್ಡಿಪಡಿಸುವಂತಹ ಕೆಲಸವನ್ನು ತಾವು ಮಾಡ್ತಾರೆ. ಹೇಗೆ ಮಾರೀಚ ಸುಬಾಹುಗಳು ಆ ಯಾಗವನ್ನ ನಾಶ ಮಾಡಲಿಕ್ಕೆ, ಅದಕ್ಕೆ ತೊಂದರೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ತಾನು ಇಂತಹ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಒಳಗಡೆಯಿಂದ ಅನೇಕ ದುಷ್ಟಶಕ್ತಿಗಳು ನಮ್ಮನ್ನ ತಪ್ಪು ದಾರಿಯಲ್ಲಿ ಹೋಗುವಂತೆ ಮಾಡುತ್ತವೆ. ಜೊತೆಗೆ ಹೊರಗೆ ಇರತಕ್ಕಂಥ ಅನೇಕ ದುಷ್ಟರು ಕೂಡ, ದುಷ್ಟ ಪರಿಣಾಮಗಳು ಕೂಡ ನಮ್ಮನ್ನ ದಾರಿ ತಪ್ಪಿಸ್ಲಿಕ್ಕೆ ಅಂತ ಸಾಕಷ್ಟು ಹೊಂಚು ಹಾಕ್ತಾ ಇರ್ತಾರೆ. ಹಾಗಾದ್ರೆ ಇಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು? ಇಂತಹ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು, ಹೇಗೆ ವಿಶ್ವಾಮಿತ್ರ ಋಷಿಗಳು ದಶರಥನ ಬಳಿಗೆ ಹೋಗಿ ರಾಮನನ್ನ ತಮ್ಮ ಬಳಿಗೆ ಕರೆದುಕೊಂಡು ಬಂದಿದ್ದಾರೋ, ಹಾಗೆ ಒಬ್ಬ ವ್ಯಕ್ತಿಯು ಕೂಡ ತಾನು ಏನು ಮಾಡಬೇಕು ಅಂದ್ರೆ ದೇವರ ಮೂಲಕ ಅಥವಾ ದೇವತೆಗಳ ಮೂಲಕ, ಒಂದು ಧಾರ್ಮಿಕವಾದ ವಿಚಾರಗಳ ಮೂಲಕ ಪರಮಾತ್ಮನನ್ನ ನಮ್ಮ ಕಡೆಗೆ ಬರುವಂತೆ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ಆ ದುಷ್ಟರು ಏನೇನು ತೊಂದರೆ ಕೊಡ್ತಾ ಇದ್ರಲ್ಲ ಅದನ್ನ ದಮನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಾಗಾದ್ರೆ ಕೇವಲ ನನ್ನೊಬ್ಬನಿಂದ ಮಾತ್ರ ಇದು ನಡೆಯುವಂಥದ್ದಲ್ಲ, ದೇವರ ಅನುಗ್ರಹ ನಮಗೆ ಇರಲೇಬೇಕು ಅನ್ನೋದನ್ನ ನಾವು ಅರಿತುಕೊಂಡು, ಹಾಗಾದ್ರೆ ಇದು ಇರಬೇಕು ಅಂತಂದ್ರೆ ನಾವು ವಿಶ್ವಾಮಿತ್ರರಾಗಬೇಕು. ಅಂದ್ರೆ ನನಗೆ ಮಾತ್ರ ಒಳ್ಳೇದಾದರೆ ಸಾಕಾಗೋದಿಲ್ಲ, ವಿಶ್ವಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದಾತ್ತ ಭಾವನೆಯಿಂದ ರಾಮದೇವರನ್ನ ಪ್ರಾರ್ಥನೆಯನ್ನ ಮಾಡಿದರೆ ತಾನಾಗೆ ರಾಮದೇವರು ಬರ್ತಾರೆ. ನಾವು ರಾಮದೇವರ ಬಳಿ ಹೋಗಿ ನಮಗೇನು ದೊಡ್ಡ ದೊಡ್ಡ ಲಿಸ್ಟ್ ಕೊಡುವಂಥದ್ದೇನು ಬೇಡ. ಈ ರಾವಣ ಮಾಡಿದ್ದಾನಲ್ಲ, ಬ್ರಹ್ಮದೇವರನ್ನ ತಪಸ್ಸು ಮಾಡಿ ಒಲಿಸಿಕೊಂಡು ದೊಡ್ಡ ಲಿಸ್ಟನ್ನೇ ಕೊಟ್ಟ, ನನಗೆ ಅವರಿಂದ ಸಾವು ಬಾರಬಾರ್ದು, ಹಾಗಾಗಬಾರ್ದು, ಹೀಗಾಗಬಾರ್ದು. ಆದ್ರೆ ಕೊನೆಗೆ ಮರಣ ಬಂದೇ ಬಂತು. ಆದ್ರೆ ವಿಶ್ವಾಮಿತ್ರ ಋಷಿಗಳು ಏನೂ ಕೇಳಲಿಲ್ಲ, ನನ್ನ ಜೊತೆಗೆ ಬರಬೇಕು ಅಂತ ಇಷ್ಟೇ ಕೇಳಿದ್ದು, ಯಜ್ಞ ರಕ್ಷಣೆ ಆಗಬೇಕು ಅಂತ ಕೇಳಿದ್ರು, ಸಮಾಜ ಒಳ್ಳೆ ರೀತಿಯಿಂದ ಇರಬೇಕು ಅನ್ನೋ ಉದಾತ್ತ ಮನೋಭಾವನೆ ಇದ್ದದ್ದರಿಂದ ರಾಮದೇವರು ನೇರವಾಗಿ ವಿಶ್ವಾಮಿತ್ರರು ನೇರವಾಗಿ ರಾಮನನ್ನ ಕೇಳಿಲ್ಲ, ದಶರಥನನ್ನ ಕೇಳಿದ್ರೆ ರಾಮದೇವರು ತಾವಾಗಿಯೇ ಬಂದರು. ಹಾಗಾದ್ರೆ ಸಮಾಜ ಚೆನ್ನಾಗಿರಬೇಕು ಅಂತಂದ್ರೆ ಇದು ಕೇವಲ ನನ್ನೊಬ್ಬನಿಂದ ಮಾತ್ರ ಸಾಧ್ಯ ಇಲ್ಲ. ನಾನೊಬ್ಬನು ಚೆನ್ನಾಗಿದ್ರೆ ಅಂದ ಮಾತ್ರಕ್ಕೆ ಸಮಾಜ ಚೆನ್ನಾಗಿದೆ ಅಂತ ಅರ್ಥ ಅಲ್ಲ. ಸಮಾಜ ಚೆನ್ನಾಗಿತ್ತು ಅಂತಾದ್ರೆ ಅದರಲ್ಲಿ ನಾನು ಒಬ್ಬ ಚೆನ್ನಾಗಿರ್ತೀನಿ. ಇದು ಚೆನ್ನಾಗಿರಬೇಕು ಅಂತಂದ್ರೆ ರಾಮನ ಆಗಮನ ಆಗಲೇಬೇಕು. ರಾಮದೇವರ ರಾಮೋದಯ ಫಲಂ ತಸ್ಯ ಅಂತ ಹೇಳಿದ್ರಲ್ಲ, ಹಾಗೆ ರಾಮದೇವರ ಸನ್ನಿಧಾನ ಇದೆ ಅಂತಾದ್ರೆ ಅಲ್ಲಿ ಯಾವ ದುಷ್ಟಶಕ್ತಿಗಳ ಆಟವು ನಡೆಯೋದಿಲ್ಲ. ಹಾಗಾದ್ರೆ ನಮ್ಮ ಮನೆಗಳಲ್ಲಿ ಏನಾದ್ರೂ ತೊಂದರೆಗಳಾಗ್ತಾ ಇದೆ ಎನ್ನುವಾಗ ಇಂಥ ಒಂದು ಭಾವನೆಯನ್ನ, ಈ ಘಟ್ಟವನ್ನ
ನಾವು ಗಮನಿಸಿ ನಾವು ಒಂದು ತೀರ್ಮಾನಕ್ಕೆ ಬರಬೇಕು. ಹಾಗಾದ್ರೆ ಮನೆಯಲ್ಲಿ ಯಾವುದೇ ರೀತಿಯ ಅಶಾಂತಿಯ ವಾತಾವರಣಗಳು ಕಾಣ್ತಾ ಇದ್ದಾಗ ಅಥವಾ ಇನ್ನೇನೋ ತೊಂದರೆಗಳಾಗ್ತಾ ಇದೆ, ನಾವು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂದರ್ಭ ಬಂದಾಗ ನಾವು ಮಾಡಬೇಕಾಗಿರೋದೇನೆಂದ್ರೆ, ಹೇಗೆ ವಿಶ್ವಾಮಿತ್ರ ಋಷಿಗಳು ರಾಮದೇವರನ್ನ ಮುಂದೆ ಇಟ್ಟುಕೊಂಡು ತಮ್ಮ ಎಲ್ಲ ತೊಂದರೆಗಳನ್ನ ಪರಿಹಾರ ಮಾಡಿಕೊಂಡ್ರೋ, ಆ ಕ್ರಮದಲ್ಲಿ ನಾವು ಕೂಡ ವಿಶ್ವಾಮಿತ್ರರಾಗಿ, ಅಂದ್ರೆ ನಮ್ಮ ಹಿರಿಯರು ಪ್ರಾಚೀನರು ನಮಗೆ ಏನೇನನ್ನ ಮಾಡಬೇಕು ಅಂತ ಹೇಳಿದ್ದಾರೋ ಆ ಕ್ರಮದಲ್ಲಿ ಆ ದಾರಿಯಲ್ಲಿಯೇ ಸಾಗಿ ರಾಮದೇವರನ್ನ ನಾವು ಮುಂದೆ ಕರೆದುಕೊಂಡು ಬಂದು ಅವರ ನೇತೃತ್ವದಲ್ಲಿ ನಮಗೆ ಬಂದ ಅನೇಕ ಅಡ್ಡಿ ಆತಂಕಗಳನ್ನ ಪರಿಹಾರ ಮಾಡಿಕೊಳ್ಳಬೇಕು ಅನ್ನೋ ಒಂದು ಉಪಾಯವನ್ನ ಈ ಘಟ್ಟದ ಮೂಲಕ ನಾವು ಅನುಸಂಧಾನ ಮಾಡಬೇಕಾಗಿದೆ. ಈ ಅಭಿಪ್ರಾಯವನ್ನೇ ತಿಳಿಸ್ಲಿಕ್ಕೆ ಈ ಘಟನೆಗಳನ್ನ ರಾಮಾಯಣದಲ್ಲಿ ಉಲ್ಲೇಖ ಮಾಡುತ್ತಾರೆ. ರಾಮನ ಕಥೆ ಅಂತಂದಾಗ ಇಂಥ ಘಟನೆಗಳನ್ನು ಉಲ್ಲೇಖ ಮಾಡುತ್ತಾರೆ. ಅದನ್ನೇ ನಮಗೆ ಮತ್ತೆ ಇನ್ನೊಮ್ಮೆ ಎಚ್ಚರಿಸಿದ್ದು ನಾರಾಯಣ ಪಂಡಿತಾಚಾರ್ಯರು. ಇಂತಹ ಒಂದು ಪ್ರಸಂಗದಲ್ಲಿ ನಾವೇನು ಮಾಡಬೇಕು ಅಂದ್ರೆ, ನಮ್ಮ ಮನೆಯಲ್ಲಿ ಬಂದ ಅನೇಕ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಬೇಕು ಅಂತಾದ ಪಕ್ಷದಲ್ಲಿ ನಾವು ವಿಶ್ವಾಮಿತ್ರರಂತೆ, ಅಂದ್ರೆ ನಮ್ಮ ಪ್ರಾಚೀನರು ನಮಗೆ ಏನೆಲ್ಲ ವಿಧಿವಿಧಾನಗಳನ್ನು ಹೇಳಿದ್ದಾರೆ, ಸಂಸ್ಕಾರ ಸಂಸ್ಕೃತಿಗಳನ್ನ ಕಲಿಸಿದ್ದಾರೆ, ಅದರ ಮೂಲಕ ರಾಮದೇವರನ್ನ ನಮ್ಮ ಬಳಿಗೆ ಬರುವಂತೆ ಮಾಡಿಕೊಂಡು ಅವರ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲಿ, ರಾಮದೇವರ ಮುಂದಾಳುತ್ವದಲ್ಲಿ ನಾವು ನಮಗೆ ಬಂದ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಬೇಕು ಅನ್ನೋ ಒಂದು ಸಂದೇಶವನ್ನ ಈ ಮೂಲಕ ನಮಗೆ ನಾರಾಯಣ ಪಂಡಿತಾಚಾರ್ಯರು ಕೊಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. ಹೀಗೆ ವಿಶ್ವಾಮಿತ್ರ ಋಷಿಗಳು ರಾಮದೇವರನ್ನ ಮತ್ತು ಲಕ್ಷ್ಮಣರನ್ನ ಕರೆದುಕೊಂಡು ಹೋಗಿದ್ದಾರೆ. ಹೋಗುವಾಗ ಅನಂಗಾಶ್ರಮ ಅಲ್ಲಿ ರಾತ್ರಿ ಅಲ್ಲೇ ವಾಸ ಮಾಡಿ ಬೆಳಗಿನ ಜಾವ ಎದ್ದು ಪ್ರಾರ್ಥನೆಯನ್ನು ಮಾಡ್ತಾರೆ. ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ವಿಶ್ವಾಮಿತ್ರರು ರಾಮದೇವರನ್ನು ಎಬ್ಬಿಸುವಾಗ ಹೇಳುವಂತಹ ಶ್ಲೋಕ ಇದು. ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಾಹ್ನಿಕಂ ಅಂತ ಹೀಗೆ ರಾಮದೇವರನ್ನ ಸುಪ್ರಭಾತವನ್ನ ಹಾಡಿ ರಾಮದೇವರನ್ನ ಎಚ್ಚರಗೊಳಿಸಿದ್ದಾರೆ. ಅಂದ್ರೆ ವಿಶ್ವಾಮಿತ್ರರಿಂದ ಆ ಸೇವೆಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ರಾಮದೇವರು ನಿದ್ರೆ ಮಾಡಿದಂತೆ ತೋರಿಸಿದ್ದಾರೆ. ಆಮೇಲೆ ಬಲ ಅತಿಬಲ ಅನ್ನುವಂಥ ಒಂದು ಮಂತ್ರದ ಉಪದೇಶವನ್ನು ವಿಶ್ವಾಮಿತ್ರ ಋಷಿಗಳು ಮಾಡುತ್ತಾರೆ ರಾಮದೇವರಿಗೆ ಮತ್ತು ಲಕ್ಷ್ಮಣನಿಗೆ. ಇದರ ಶಕ್ತಿ ಸಾಮರ್ಥ್ಯಗಳೇನು ಅಂತಂದ್ರೆ, ನಿದ್ರೆ ಮತ್ತು ಬಾಯಾರಿಕೆ ಇದ್ಯಾವುದೂ ಕೂಡ ಇದರಿಂದ ಬರೋದಿಲ್ಲ. ಶ್ರಮ ಆಗೋದು ಯಾವುದು ಕೂಡ ಈ ಮಂತ್ರದ ಯಾರು ಸಾಧನೆಯನ್ನು ಮಾಡುತ್ತಾರೆ ಅಂಥ ವ್ಯಕ್ತಿಗಳಿಗೆ ನಿದ್ರೆ, ಬಾಯಾರಿಕೆ, ಶ್ರಮ ಇದ್ಯಾವುದೂ ಆಗೋದಿಲ್ಲ. ಯುದ್ಧ ಮಾಡಬೇಕು ಅಂತಂದವರಿಗೆ ಇದು ಪ್ರಮುಖವಾಗಿ ಇರಬೇಕಾದದ್ದು. ನಿದ್ದೆ ಬರ್ತಾ ಇದೆ, ಬಾಯಾರಿಕೆ ಆಯಿತು, ಹಸಿವೆ ಆಯಿತು, ಶ್ರಮ ಆಗ್ತಾ ಇದೆ, ಅವ್ರು ಇನ್ನ ಯುದ್ಧ ಮಾಡೋದೇನು? ಹಾಗಾದ್ರೆ ಇದನ್ನೆಲ್ಲ ಮೆಟ್ಟಿ ನಿಲ್ಲಬೇಕಾದ್ರೆ ಇಂಥ ಒಂದು ಶಕ್ತಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಮ ಮತ್ತು ಲಕ್ಷ್ಮಣರಿಗೆ ವಿಶ್ವಾಮಿತ್ರ ಋಷಿಗಳು ಬಲ ಅತಿಬಲ ಅನ್ನುವ ಮಂತ್ರದ ಉಪದೇಶ ಮಾಡುವ ನೆಪದಿಂದ ತಾವು ಕಲಿತ ವಿದ್ಯೆಯನ್ನ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಅದನ್ನ ಗಟ್ಟಿ ಮಾಡಿಕೊಳ್ತಾ ಇದ್ದಾರೆ. ಮೇಲ್ನೋಟದ ಜಗತ್ತಿಗೆ ಅರ್ಥ ಏನು ಅಂದ್ರೆ, ಒಂದು ಸಂದೇಶ ಗುರುಮುಖದಿಂದ ನಾವು ಯಾವುದೇ ವಿದ್ಯೆಗಳನ್ನು ಕಲಿಬೇಕು ಅಂದಾಗ ಅದು ಸಂಪೂರ್ಣವಾದ ಫಲವನ್ನು ಕೊಡುತ್ತೆ ಅನ್ನೋದನ್ನ ಲೋಕಕ್ಕೆ ತೋರಿಸ್ಲಿಕ್ಕೆ ತಾನು ಇಡೀ ಜಗತ್ತಿಗೆ ಗುರುವಾಗಿದ್ರು ವಿಶ್ವಾಮಿತ್ರರಿಂದ ತಾನು ಈ ಮಂತ್ರದ ಉಪದೇಶವನ್ನ ಪಡೆದಂತೆ ತೋರಿಸಿ ಸಮಾಜದಲ್ಲಿ ಹೀಗೆ ನಡೆದುಕೊಳ್ಳಬೇಕು, ಪ್ರತಿಯೊಬ್ಬರು ಗುರುಗಳಿಂದಲೇನೆ ವಿದ್ಯೆಯನ್ನು ಕಲಿಯಬೇಕು ಅನ್ನೋ ಒಂದು ಮರ್ಯಾದೆಯನ್ನ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಇದರ ಜೊತೆಗೆ ವಿಶ್ವಾಮಿತ್ರ ಋಷಿಗಳು ಆ ಉಪದೇಶವನ್ನು ಮಾಡುವ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಹೇಗಿತ್ತು ಅಂದ್ರೆ, ನಾನು ಗುರು, ರಾಮದೇವರ ಶಿಷ್ಯ ಅನ್ನೋ ಅರ್ಥದಲ್ಲಿ ಅವರು ಉಪದೇಶ ಮಾಡಿದ್ದಲ್ಲ. ನಾನು ಕಲ್ತಿದ್ದನ್ನು ಯಾರಾದ್ರೂ ದೊಡ್ಡವರು ಬಂದಾಗ, ಚಿಕ್ಕವರು ಏನಾದ್ರೂ ಕಲ್ತಿದ್ರೆ ಇವನು ಈ ತರದ್ ಕಲ್ತಿದ್ದಾನೆ ಸ್ವಲ್ಪ ಕೇಳಿ ಅಂತ ನಾವು ಹೇಳ್ತೀವಲ್ಲ. ಯಾರಾದ್ರೂ ಸ್ವಾಮಿಗಳು ಬಂದಿರ್ತಾರೆ ಪಾದಪೂಜೆಗೆ ಅಂತ, ಮನೆಯಲ್ಲಿ ಮಕ್ಕಳು ಹರಿಕಥಾಮೃತ ಸಾರನೋ ಮಧ್ವ ವಿಜಯನೋ ಅಥವಾ ಇನ್ನೊಂದೇನೋ ಸ್ತೋತ್ರಗಳನ್ನು ಕಲ್ತಿರ್ತಾರೆ, ಸ್ವಾಮಿ ಇಂಥದ್ದು ಕಲ್ತಿದ್ದಾನೆ ಕೇಳಿ ಅಂತ. ಹಾಗೆ ವಿಶ್ವಾಮಿತ್ರ ಋಷಿಗಳು ಜಗತ್ತಿಗೆ ಗುರುವಾಗಿರತಕ್ಕಂತಹ ಬ್ರಹ್ಮದೇವರಿಗೆ ವಿದ್ಯೆಯನ್ನು ಉಪದೇಶ ಮಾಡಿರತಕ್ಕಂತಹ ಪರಮಾತ್ಮ ಸಾಕ್ಷಾತ್ ನಾರಾಯಣ ಬಂದಿದ್ದಾನೆ. ಹಾಗಾದ್ರೆ ಇದಕ್ಕಿಂತಲೂ ಇನ್ನು ಬೇರೆ ಇನ್ಯಾವುದಿಲ್ಲ. ನಾನು ಸರಿಯಾಗಿ ಕಲ್ತಿದ್ದೇನೋ ಇಲ್ಲೋ ಅಂತ ತೀರ್ಮಾನ ಮಾಡ್ಲಿಕ್ಕೆ ಇರುವಂಥದ್ದೇ ಇದೇ ಸುವರ್ಣ ಅವಕಾಶ. ಹಾಗಾಗಿ ಈ ಮೂಲಕ ನಾನು ಉಪದೇಶ ಕೊಟ್ಟಿದ್ದೇನೆ ಅನ್ನುವ ನೆಪದ ಮೂಲಕ ನಾನು ಕಲ್ತಿದ್ದು ಸರಿ ಇದೆಯೋ ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಈ ಅಭಿಪ್ರಾಯದಲ್ಲಿ ವಿಶ್ವಾಮಿತ್ರ ಋಷಿಗಳು ರಾಮದೇವರಲ್ಲಿ ತಾವು ಕಲಿತ ವಿದ್ಯೆಯನ್ನ
ಒಪ್ಪಿಸಿದ್ದಾರೆ, ಇನ್ನೂ ಅದರ ಶಕ್ತಿಯನ್ನ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಅಂತ. ಹೀಗೆ ಮುಂದೆ ಹೋಗ್ತಾ ಸಿದ್ಧಾಶ್ರಮಕ್ಕೆ ಪ್ರಯಾಣವನ್ನು ಮಾಡುತ್ತಾರೆ. ಅಲ್ಲಿ ಸಿದ್ಧಾಶ್ರಮ ಅಂತ ಅದಕ್ಕೆ ಹೆಸರು. ಯಾಕೆ ಇದಕ್ಕೆ ಸಿದ್ಧಾಶ್ರಮ ಅಂತ ಹೆಸರು ಅಂದ್ರೆ, ನಾರಾಯಣ ಪಂಡಿತಾಚಾರ್ಯರು ಅದರ ಸಿದ್ಧಾಶ್ರಮ ಅನ್ನೋ ಹೆಸರಿನ ಔಚಿತ್ಯವನ್ನ ತಿಳಿಸಿಕೊಡ್ತಾರೆ. ಇಲ್ಲಿ ಅನೇಕ ದೇವತೆಗಳು, ಅದರ ಜೊತೆಗೆ ಋಷಿಮುನಿಗಳು, ಇವರೆಲ್ಲರೂ ಕೂಡ ಇಲ್ಲಿ ತಪಸ್ಸನ್ನ ಮಾಡಿ ಸಿದ್ಧಿಯನ್ನ ಪಡೆದಿದ್ದಾರೆ, ಪರಮಾತ್ಮನ ಅನುಗ್ರಹವನ್ನ ಪಡೆದಿದ್ದಾರೆ. ಆ ಸಿದ್ಧಿಯನ್ನ ಪಡೆದಿದ್ದರಿಂದ ಇದಕ್ಕೆ ಸಿದ್ಧಾಶ್ರಮ ಅನ್ನೋ ಹೆಸರು ಬಂದಿದೆ ಅಂತ ಒಂದು ಘಟನೆಯನ್ನ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ನಾರಾಯಣ ಪಂಡಿತಾಚಾರ್ಯರು ಇನ್ನೊಂದು ಪ್ರಸಂಗವನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅದೇನು ಅಂತಂದ್ರೆ, ವಾಮನ ಮೂರು ಪಾದದಷ್ಟು ಭೂಮಿಯನ್ನು ದಾನ ಬೇಡಿದ್ದು ಕೂಡ ಇಲ್ಲೇ ಈ ಸಿದ್ಧಾಶ್ರಮದಲ್ಲಿ. ಬಲಿಚಕ್ರವರ್ತಿ ಯಾಗವನ್ನ ಮಾಡುವಾಗ ಇಂದ್ರದೇವರಿಗೆ ಅನುಗ್ರಹ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ವಾಮನನಾಗಿ ಪರಮಾತ್ಮ ತಾನು ಬರ್ತಾನೆ. ಬಂದಾಗ ಬಲಿಚಕ್ರವರ್ತಿ ಏನು ಬೇಕು ಕೇಳಿಕೊಳ್ಳಿ ಅಂತ ಕೇಳಿದಾಗ, ನನ್ನ ಪಾದದ ಅಳತೆಯಿಂದ 3 ಹೆಜ್ಜೆ ಭೂಮಿಯನ್ನು ಕೊಡಿ ಅಂತ ಕೇಳಿದಾಗ, ಅದೆಲ್ಲ ಘಟನೆಗಳು ಸಾಮಾನ್ಯ ಗೊತ್ತಿರುವಂತಹ ವಿಚಾರ. ಅದೆಲ್ಲ ಅಪಹಾಸ್ಯ ಮಾಡೋದು, ರಾಜನಾಗಿದ್ದೇನೆ ನಾನು ಅನ್ನೋ ಅಹಂಕಾರ ಪ್ರದರ್ಶನ, ಆಮೇಲೆ ಅದ ಅಹಂಕಾರವನ್ನು ಕಳೆಯೋದು, ಇದೆಲ್ಲ ಘಟನೆಗಳು ನಡೆದಿದೆ. ಆ ಸಂದರ್ಭದಲ್ಲಿ ಪರಮಾತ್ಮ 3 ಪಾದವನ್ನ ಹೇಗೆ ಎಳೆದಿದ್ದಾನೆ ಅಂದ್ರೆ ತ್ರಿವಿಕ್ರಮನಾಗಿ ಎಳೆದಿದ್ದಾನೆ. ಅಂದ್ರೆ ಇಡೀ 1 ಪಾದದಿಂದ ಕೆಳಗಿನ ಲೋಕಗಳನ್ನ, 2ನೇ ಪಾದದಿಂದ ಮೇಲಿನ 7 ಲೋಕಗಳನ್ನ ಅಳೆದಾಗಿದೆ. ಇನ್ನ ಅಳಿಲಿಕ್ಕೆ ಜಾಗವೇ ಇಲ್ಲ, ಅಳತೆಯನ್ನು ಮಾಡಬೇಕು ಅಂದಾಗ ಬಲಿಚಕ್ರವರ್ತಿ ಹೇಳ್ತಾನೆ, ನನ್ನ ತಲೆಯ ಮೇಲೆ ನಿನ್ನ ಪಾದವನ್ನು ಇಟ್ಟು ಅನುಗ್ರಹ ಮಾಡು ಅಂತ ಹೇಳಿದಾಗ, ಹೀಗೆ ತ್ರಿವಿಕ್ರಮನಾಗಿ ಬೆಳೆದು ಬಲಿಯ ನಿಗ್ರಹವನ್ನ ಮಾಡಿ, ಒಂದು ರೀತಿಯಲ್ಲಿ ಬಲಿಯ ನಿಗ್ರಹ ಅಂದ್ರೆ ಬಲಿಯಲ್ಲಿದ್ದ ಅಹಂಕಾರದ ನಿಗ್ರಹವನ್ನ ಮಾಡಿ ಅವನನ್ನು ಉದ್ಧಾರ ಮಾಡಿದ್ದಾನೆ. ಜೊತೆಗೆ ಇಂದ್ರದೇವರಿಗೆ ಏನು ಪಟ್ಟ ಸಿಗಬೇಕಿತ್ತು, ಆ ಪದವಿ ಸಿಗಬೇಕಿತ್ತು, ಅದನ್ನೂ ಕೊಡಿಸಿಕೊಟ್ಟಿದ್ದಾನೆ. ಹೀಗೆ ತ್ರಿವಿಕ್ರಮನಾಗಿ ಬೆಳೆದು ನಿಂತು ತನ್ನ ಪರಾಕ್ರಮವನ್ನ ತೋರಿಸಿರುವಂತಹ ಪವಿತ್ರ ಕ್ಷೇತ್ರ ಇದು ಸಿದ್ಧಾಶ್ರಮ. ಅಂತಹ ಸಿದ್ಧಾಶ್ರಮಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿ ವಿಶ್ವಾಮಿತ್ರ ಋಷಿಗಳು ರಾಮದೇವರಿಗೆ ತಿಳಿಸಿಕೊಡ್ತಾರೆ. ಜೊತೆಯಲ್ಲಿ ತಮ್ಮ ಜನ್ಮದ ವೃತ್ತಾಂತವನ್ನು ಕೂಡ ಹೇಳ್ತಾರೆ. ಈ ಗಾಧಿ ಎಂಬತಕ್ಕಂತಹ ರಾಜನಿಗೆ ರುಚಿಕ ಎಂಬತಕ್ಕಂಥ ಋಷಿಗಳ ಮಂತ್ರ ಪ್ರಭಾವದಿಂದ ಹೇಗೆ ಇಲ್ಲಿ ರಾಮದೇವರು ಪಾಯಸದಿಂದ ಅವತಾರವನ್ನು ಮಾಡಿದ್ದಾರೆ, ಅದೇ ರೀತಿಯಾಗಿ ಸತ್ಯವತಿ ಅನ್ನುವ ಒಬ್ಬ ಹೆಣ್ಣು ಮಗಳಿಗೆ ರುಚಿಕರು ಅಂತ ಅವರು ಗಂಡ, ಅವರ ತಾಯಿ ಕೇಳ್ತಾರಂತೆ, ನೀನು ಬ್ರಾಹ್ಮಣ ಸ್ತ್ರೀ, ಅಂದ್ರೆ ರುಚಿಕರು ಬ್ರಾಹ್ಮಣರಾದ್ರಿಂದ ನಿನಗೆ ಒಳ್ಳೆ ಮೇಧಾವಿ ಇರತಕ್ಕಂತಹ ಬ್ರಹ್ಮ ತೇಜಸ್ ಇರತಕ್ಕಂತಹ ಮಕ್ಕಳು ನಿನಗಾಗಬೇಕು. ನಾನು ಒಬ್ಬ ರಾಜ ಮಾತೆ ಆದ್ದರಿಂದ, ರಾಣಿ ಆದ್ದರಿಂದ ನನಗೆ ಒಬ್ಬ ಕ್ಷಾತ್ರ ತೇಜಸ್ ಇರತಕ್ಕಂಥ ಒಬ್ಬ ಗಂಡು ಮಗ ಬೇಕು ಅಂತ ಕೇಳಿದಾಗ, ಅವರು ರುಚಿಕರ ಮುನಿಗಳು ಅಭಿಮಂತ್ರಣವನ್ನು ಮಾಡಿ ಒಂದು ಪಾಯಸವನ್ನು ನೀರನ್ನು ಕೊಡ್ತಾರೆ. ಅದೇನು ಮಾಡುತ್ತಾರೆ, ಅವರು 2 ಪಾತ್ರೆಯಲ್ಲಿ ಕೊಡ್ತಾರೆ. ಅದನ್ನು ತಂದು ಕೊಟ್ಟಾಗ ಅವಳಿಗೆ ಅನ್ಸುತ್ತೆ, ತಾಯಿಗೆ, ಸತ್ಯವತಿ ತಾಯಿಗೆ ಅನ್ಸುತ್ತೆ, ತನ್ನ ಹೆಂಡತಿ ಅನ್ನೋ ಪ್ರೀತಿಯಿಂದ ಆ ಪಾಯಸದಲ್ಲಿ ತುಂಬಾ ಅಭಿಮಂತ್ರಣ ಮಾಡಿರ್ತಾರೆ. ನಾನು ಅತ್ತೆ, ಹೆಂಡತಿಗಿಂತಲೂ ಏನು ಅಷ್ಟು ಪ್ರೀತಿ ಇಲ್ಲ, ಹಾಗಾಗಿ ನನಗೆ ಇದರಲ್ಲಿ ಅಷ್ಟೇನು ಅಭಿಮಂತ್ರಣ ಮಾಡಿರೋಲ್ಲ. ಹಾಗಾಗಿ ಅವರೇನೋ ಮಾತಾಡಿಕೊಂಡು ಆ 2 ಪಾತ್ರೆಗಳನ್ನು ಅದಲು ಬದಲು ಮಾಡ್ಕೊಳ್ತಾರೆ. ಇಲ್ಲಿ ವಿಪರ್ಯಾಸ ಏನು ಅಂದ್ರೆ, ಅವರು ಕರೆಕ್ಟಾಗಿ ಈ ತನ್ನ ಹೆಂಡತಿಗೆ ಬ್ರಾಹ್ಮಣ ತೇಜಸ್ ಇರತಕ್ಕಂಥ, ಬ್ರಹ್ಮ ತೇಜಸ್ ಇರತಕ್ಕಂಥ ಮಗ ಹುಟ್ಟಬೇಕು ಅಂತ ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳನ್ನು ಅಭಿಮಂತ್ರಣ ಮಾಡಿರ್ತಾರೆ. ತನ್ನ ಅತ್ತೆಗೆ ಕ್ಷಾತ್ರ ತೇಜಸ್ ಇರುವಂತಹ ಮಗ ಹುಟ್ಟಬೇಕು ಅಂತ ಕೇಳ್ಕೊಳ್ತಾರೆ. ಆದ್ರೆ ಅದನ್ನ ಅದಲು ಬದಲು ಮಾಡಿಕೊಂಡಿದ್ರಿಂದ ವ್ಯತ್ಯಾಸ ಆಗತ್ತೆ. ಈ ವಿಷಯ ಗೊತ್ತಾಗಿ ರುಚಿಕ ಮುನಿಗಳಲ್ಲಿ ಕೇಳಿದಾಗ ಅವರು ಹೇಳ್ತಾರೆ, ಈ ಮಂತ್ರದ ಪ್ರಭಾವವನ್ನ ತಡೆಯೋದು ನನ್ನಿಂದಲೂ ಸಾಧ್ಯ ಇಲ್ಲ, ಹಾಗಾಗಿ ಇದನ್ನು ಏನು ಮಾಡ್ಲಿಕ್ಕಾಗಲ್ಲ, ಹೀಗೆ ಆಗಬೇಕು ಅಂತ. ಮತ್ತೆ ಪರಿಪರಿಯಿಂದ ಕೇಳ್ಕೊಂಡಾಗ, ಸರಿ ಇದಕ್ಕೆ ಒಂದು ಉಪಾಯ ಮಾಡಬಹುದು, ಆದ್ರೆ ಇದನ್ನು ಬದಲಾವಣೆ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಈಗ ಹುಟ್ಟುವವರು ಬೇಕಾದ್ರೆ ಸರಿಯಾಗಿ ಹುಟ್ಲಿ, ಆದ್ರೆ ನಂತರ ಹುಟ್ಟುವವರು, ಮುಂದಿನ ಜನಾಂಗ ಇದೆಯಲ್ಲ, ಮುಂದೆ ಹುಟ್ಟುವಂಥವ್ರು, ಅದರಲ್ಲಿ ಮಾತ್ರ ಏನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದಾಗ, ಅವಾಗ ಹುಟ್ಟಿದವರೇ ಒಬ್ಬರು ಪರಶುರಾಮ ದೇವರು ಅಂದ್ರೆ ಅವತಾರ ಮಾಡಿತ್ತು. ಗಾಧಿಯ ಮಗನಾಗಿ ವಿಶ್ವಾಮಿತ್ರ ಋಷಿಗಳು ಅವತಾರ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ಪರಶುರಾಮ ದೇವರು ಆ ಗಾಧಿರಾಜನ ಮಗನಾಗಿ ಹುಟ್ಟಬೇಕಿತ್ತು, ವಿಶ್ವಾಮಿತ್ರ ಋಷಿಗಳು ಜಮದಗ್ನಿಯ ಮಕ್ಕಳಾಗಿ ಹುಟ್ಟಬೇಕಿತ್ತು. ಆದ್ರಿಂದ ಅದಲು ಬದಲಾಗಿದ್ರಿಂದ
ಇವರು ರಾಜರಾಗಿ ಹುಟ್ಟುತ್ತಾರೆ. ಯಾರು? ವಿಶ್ವಾಮಿತ್ರ ಋಷಿಗಳು. ಪರಶುರಾಮ ದೇವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟುತ್ತಾರೆ. ಆದರೆ ಕ್ಷಾತ್ರ ತೇಜಸ್ಸಿನ ಮಂತ್ರಗಳ ಪ್ರಭಾವ ಇದ್ದದ್ರಿಂದ ಅಷ್ಟು ಪರಾಕ್ರಮ ಪರಶುರಾಮ ದೇವರಿಗೆ. ಇವರು ರಾಜನಾಗಿದ್ರು ಕೂಡ ಯಾಕೆ ಋಷಿಗಳಾಗಿ ಮಾರ್ಪಾಡಾದ್ರು ಅಂತಂದ್ರೆ ಆ ಬ್ರಹ್ಮ ತೇಜಸ್ಸಿನ ಪ್ರಭಾವ ಇತ್ತು. ಆದ್ರಿಂದ ಆ ರೀತಿಯಾಗಿ ಹುಟ್ಟಿದ್ದಾರೆ ಅಂತ ಹೀಗೆ ತಮ್ಮ ಕಥೆಯನ್ನ ರಾಮದೇವರಿಗೆ ತಿಳಿಸಿಕೊಡ್ತಾರೆ. ಹೀಗೆ ಗಾಧಿಯ ಮಗನಾಗಿ ನಾನು ಅವತಾರ ಮಾಡಿದ್ದೇನೆ ಅಂತ ಹೇಳಿ ತಿಳಿಸಿಕೊಟ್ಟು ಆಮೇಲೆ ಗಂಗೆ ಉತ್ಪತ್ತಿಯ ಕ್ರಮವನ್ನ ತಿಳಿಸಿಕೊಡ್ತಾರೆ. ಯಾಕೆ ಗಂಗಾ ಅವತಾರ ಆಗಬೇಕಾಯಿತು ಅಂತೆಲ್ಲ ಕೇಳಿದಾಗ ಅದಕ್ಕೆ ಬ್ರಹ್ಮದೇವ ಪಾರ್ವತಿ ಮತ್ತು ಪರಮೇಶ್ವರರ ಸಂಯೋಗದಲ್ಲಿ ಅವರ ನಿಮಿತ್ತದಿಂದ ಗಂಗೆ ಅನ್ನೋದು ಅವತಾರ ಮಾಡಿದ್ದಾಳೆ ಅಂತ ತಿಳಿಸಿಕೊಡ್ತಾರೆ. ಪರಮಾತ್ಮನ ಪಾದವನ್ನ ಪ್ರಕ್ಷಾಳನೆ, ಯಾವಾಗ ತ್ರಿವಿಕ್ರಮ ದೇವರ ದಿಗ್ವಿಜಯ ಆಯಿತು ಆ ಸಂದರ್ಭದಲ್ಲಿ ಪರಮಾತ್ಮನ ಪಾದ ಬ್ರಹ್ಮಾಂಡದ ಕಟಾಹಕ್ಕೆ ಮೇಲ್ಭಾಗಕ್ಕೆ ತಾಕಿದಾಗ ಅದರ ಸೀಳಿ ಉಗುರು ತಾಕಿ ಸೀಳಿದ್ರಿಂದ ಅದರಿಂದ ಒಳಗಡೆ ಇದ್ದ ಅಂದ್ರೆ ಬ್ರಹ್ಮಾಂಡದ ಹೊರಗಡೆ ಇದ್ದ ಆ ನೀರೇನಿದೆ ಅದು ಒಳಗಡೆ ಪ್ರವೇಶ ಮಾಡಿದಾಗ ಅದನ್ನ ಕಮಂಡಲುವಿನಲ್ಲಿ ಸಂಗ್ರಹ ಮಾಡಿ ಬ್ರಹ್ಮದೇವರು ಪರಮಾತ್ಮನ ಪಾದ ಪ್ರಕ್ಷಾಳನೆಯನ್ನು ಮಾಡುತ್ತಾರೆ. ಆ ಪಾದ ಪ್ರಕ್ಷಾಳನೆಯ ನೀರೇ ಗಂಗಾದೇವಿ. ದ್ಯುನದಿ ಅಂತ ಕರೀತಾರೆ. ಅಂದ್ರೆ ದೇವತೆಗಳ ದೇವಲೋಕದ ನದಿ ಅಂತ ಕರೀತಾರೆ. ಅಂತಹ ನದಿಯನ್ನ ರುದ್ರದೇವರು ತಾವು ಧಾರಣೆ ಮಾಡಿದ್ದಾರೆ. ಆಮೇಲೆ ಅವರು ಕೆಳಗಡೆ ಬಿಟ್ಟಾಗ ಸಗರನ ಮಕ್ಕಳ ಉದ್ಧಾರಕ್ಕೋಸ್ಕರ ಅದು ಪಾತಾಳದ ತನಕ ಹರಿದು ಬಂದಿದೆ. ಭಗೀರಥನ ಪ್ರಯತ್ನ ಹೀಗೆಲ್ಲ ತಮ್ಮ ಪೂರ್ವಜರ ವೃತ್ತಾಂತವನ್ನು ಕೂಡ ಹೇಳುವ ಮೂಲಕ ಗಂಗೆಯ ಉತ್ಪತ್ತಿಯ ಕ್ರಮವನ್ನು ವಿಶ್ವಾಮಿತ್ರ ಋಷಿಗಳು ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ರಾಕ್ಷಸರ ಸಂಹಾರ ಆಗುವಂತಹ ಪ್ರಸಂಗ, ರಾಕ್ಷಸರ ಸಂಹಾರವನ್ನು ಮಾಡಿ ಅದಾದ ಮೇಲೆ ಸೀತಾದೇವಿಯ ಸ್ವಯಂವರ ಅಂತ ಗೊತ್ತಾಗತ್ತೆ. ಅಲ್ಲಿ ಹೋಗಬೇಕಾದಾಗ ಮಧ್ಯದಲ್ಲಿ ಒಂದು ಪ್ರದೇಶದಲ್ಲಿ ನಿಂತು ಅಲ್ಲಿ ವಿಶ್ರಾಂತಿಯನ್ನು ಪಡೆದು ಮತ್ತೆ ಆ ಕಡೆ ಪ್ರಯಾಣವನ್ನು ಮಾಡುತ್ತಾರೆ ಅನ್ನುವ ವಿಚಾರಗಳು ಸೀತಾ ಸ್ವಯಂವರದ ಅನೇಕ ಘಟ್ಟಗಳು. ಅದಾದ ಮೇಲೆ ಪರಶುರಾಮ ದೇವರ ಆಗಮನ, ಇದೆಲ್ಲವನ್ನು ಕೂಡ ತಿಳಿಸುವವರಿದ್ದಾರೆ. ಅದನ್ನ ಮುಂದಿನ ಪ್ರವಚನದಲ್ಲಿ ಗಮನಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೀಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.